ಓಂ ಶಾಂತಿ. ಓಂ ಶಾಂತಿ. ಬಾಬಾ ಇವತ್ತು ಭಾಳ ಒಳ್ಳೆ ಮಾತನ್ನು ಹೇಳ್ತಾನೂ ಇದ್ದಾರೆ, ಶಿಕ್ಷಣನೂ ಕೊಡ್ತಿದ್ದಾರೆ. ಮಕ್ಕಳು ನಡೀತಾ ನಡೀತಾ ನಾನು ತಂದೆಗೆ ಯಾಕೆ ಬಿಟ್ಟು ಹೊಟ್ಟೋಗ್ತಾರೆ, BKS ಅನ್ನಿಸ್ಕೊಂಡು ಅನ್ಯರಿಗೆ ಜ್ಞಾನ ಕೊಡ್ತಾ ಬಾಬಾವ್ರನ್ನ ಕೈ ಬಿಡೋ ಕಾರಣ ಏನು? ಪರಮಾತ್ಮ ಸೃಷ್ಟಿಗೆ ಬಂದು ಪರಮಾತ್ಮನ ಪ್ರಾಪ್ತಿಗಳನ್ನು ಮಾಡಿಕೊಳ್ತಾ ಕೈ ಬಿಡೋದಕ್ಕೆ ಕಾರಣ ಇಷ್ಟೇ. ಮೂಲ ಮಾತು ಬಾಬಾವ್ರನ್ನ ಸರಿಯಾಗಿ ತಿಳ್ಕೊಳ್ಳಿಲ್ಲ, ಅಥವಾ ನಿಯಮಗಳನ್ನು ಮಾಡ್ತಾ ಮಾಡ್ತಾ ಬಿದ್ದೋಗೋದು ಪವಿತ್ರತೆಯಲ್ಲಿ. ಇದೆಲ್ಲದರ ಹಿಂದೆ ಕಾರಣ ಬರೀ ಜಾನ್ಕಾರಿ ಅಲ್ಲ, ಪೇಚಾನ್ ಬಿ ನಹೀ ಹೈ. ಭಗವಂತ ಏನು, ಅವ್ರು ಏನಕ್ಕೆ ಹೇಳ್ತಿದ್ದಾರೆ ಅನ್ನೋ ಮಾತು ಯಾವಾಗ ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಅಂದಾಗ ಪೂರ್ಣ ನಿಶ್ಚಯ ಅವ್ರ ಮೇಲೆ ಇರೋಕ್ಕಾಗಲ್ಲ. ಅವರಿಗೆ ಯಾವಾಗ ನಿಶ್ಚಯನೂ ಇಲ್ಲ, ಸೊ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ನಡೀತಾ ನಡೀತಾ 8-10 ವರ್ಷ 15-20 ವರ್ಷ ಇದ್ರೂ ಓಟ್ಬಿಡ್ತಾರೆ. ಯೋಚನೆನೂ ಮಾಡಲ್ಲ, ಯಾವ ತಂದೆ ಮುಂದೆ, ಭಗವಂತನ ಮುಂದೆ ನಾನು ಪ್ರಾಮಿಸ್ ಮಾಡಿದ್ದೆ, ನಾನು ಹೋಗ್ತಿದ್ದೀನಲ್ವಾ ಅಂತ. ತಂದೆ ತಾಯಿಗೆ ಏನು ಫೀಲಿಂಗ್ಸ್ ಬರ್ಬೋದು, ಭಗವಂತನಿಗೆ ನಂದು ಅನಾದಿ ತಂದೆ ತಾಯಿ ಅಲ್ವಾ, ಅದು ಯೋಚನೆ ಮಾಡೋದೇ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಸೂಕ್ಷ್ಮವಾಗಿ ಕ್ರಿಮಿನಲ್ ಐ, ದೇಹದ ಆಕರ್ಷಣೆ ಏನಿದೆ, ಸೂಕ್ಷ್ಮ ದೇಹದಾರಿಗಳ ಆಕರ್ಷಣೆ ಏನಿದೆ ಅಲ್ವಾ, ಅದವರ ನಾಳೆ ಜಗತ್ತಿಗೆ ತಗೊಂಡೊಟ್ಟೋಗ್ಬಿಡುತ್ತೆ, ಪದವಿ ಭ್ರಷ್ಟ ಆಗ್ಬಿಡುತ್ತೆ. ಮಾಯನ್ ಗೆಲ್ಲಕ್ಕಾಗಲ್ಲ. ಯಾವಾಗ ಬಾಬಾವ್ರ ಆಧಾರನೇ ಇಲ್ಲ ಅಂದರೆ ಅವ್ರು ಏನು ಯೋಚನೆ ಮಾಡ್ತಾರೆ? ಸೊ ಸೂಕ್ಷ್ಮವಾಗಿ ಆತ್ಮಸ್ಥಿತಿ ಇಲ್ಲದೆ ಇರೋ ಕಾರಣ ಬಾಯಿ ದೃಷ್ಟಿಯ ಪರಿಪಕ್ವತೆಯ ಸಾಧನೆ ಏನು ಮಾಡಬೇಕು ಅದು ಮಾಡಿರಲ್ಲ, ಅದಕ್ಕೆ ಹೊರಟೋಗ್ತಾರೆ. मीठे बच्चे तुम्हारी पढ़ाई का सारा मदार है योग पर, योग से ही आत्मा पवित्र बनती है, विक्रम विनाश होता है. ಮೂಲ ಮಾತು. ಮಧುರವಾದಂತಹ ಮಕ್ಕಳೇ, ನಿಮ್ಮ ವಿದ್ಯೆಯ ಇಡೀ ಆಧಾರ ಯೋಗದ ಮೇಲಿದೆ. ಅಂದರೆ ಜ್ಞಾನ ಆಳವಾಗಿ ಅರ್ಥ ಆಗಬೇಕು, ಧಾರಣೆ ಆಗಬೇಕು ಜೀವನದಲ್ಲಿ. ಅದಕ್ಕೆ ಆಧಾರ ಬಾಬಾವ್ರ ಯೋಗ ಮೀನ್ಸ್ ಸಂಬಂಧ. ಸಂಬಂಧದಲ್ಲಿ ಬಾಂಡ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಸಂಬಂಧಗಳ ಮರ್ಯಾದೆ ಇದೆ. ಲೌಕಿಕ ತಂದೆ ತಾಯಿನ ಅಯ್ಯೋ ಇವ್ರು ಸರಿ ಇಲ್ಲ ಬಿಡ್ರಿ ಅಂತ 20 ವರ್ಷ 30 ವರ್ಷ ಆದ್ಮೇಲೆ ಬಿಟ್ಟು ಓಡೋಗ್ಬಿಡ್ತಾರ? ಇಲ್ಲ ಅಲ್ಲ, ಶರೀರ ಬಿಡೋವರೆಗೂ ಇವ್ರ ತಂದೆ ತಾಯಿ ಅವ್ರು ಹೇಳಿದ ಮಾತು ಕೇಳ್ತಾರೆ. ಈಗಿನವ್ರನ್ನ ಬಿಟ್ಟಾಕ್ರಿ. ಯೋಗದಿಂದನೇ ಆತ್ಮ ಪವಿತ್ರವಾಗುತ್ತೆ, ವಿಕರ್ಮ ವಿನಾಶ ಆಗುತ್ತೆ. ಎಲ್ಲ ಪ್ರಾಪ್ತಿಗಳೇನಿದೆ ಅದು ಯೋಗದಿಂದ. ಜ್ಞಾನ ಅರ್ಥ ಆಯಿತು ಅಂದರೆ ಅವ್ರು ಯೋಗಿ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ನಂದು ನಿಜ ಅನಾದಿ ತಂದೆ ಯಾರು ಅನ್ನೋದು ಅರ್ಥ ಆಗ್ಬಿಟ್ರೆ ಸೊ ಅವ್ರು ಯೋಗ ಇಲ್ಲದೆ ಇರೋಕ್ಕಾಗಲ್ಲ. ಕೈ ಬಚ್ಚೆ ಬಾಪ್ का बनकर फिर हाथ छोड़ देते हैं, कारण क्या होता? ಕೆಲವು ಮಕ್ಕಳು ತಂದೆಯವರ ಮಕ್ಕಳಾಗಿ ತಿರ್ಗಾ ಕೈ ಬಿಟ್ಟು ಬಿಡ್ತಾರೆ, ಕಾರಣ ಏನಿರ್ಬೋದು? बाप को पूरी रीति न पहचानने के कारण, पूरा निश्चय बुद्धि न होने के कारण 8-10 वर्ष के बाद भी बाप को फारकती दे देते, हाथ छोड़ देते हैं, पद भ्रष्ट हो जाते हैं. क्रिमिनल आई होने से माया की ग्रहचारी बैठ जाती है. केಳ್ರಿ, अवस्था नीचे ऊपर होती रहती है तो भी पढ़ाई छूट जाती है. अटेंशन प्लीज. ಎಲ್ಲರೂ ಎಲ್ಲಿ ಕೂತಿದ್ದೀರಾ? ಬಾಬಾವ್ರ ಮಡಿಲಲ್ಲಿ ಕೂತಿದ್ದೀರ ತಾನೆ? ವತನ್ದಲ್ಲಿ ಕ್ಲಾಸು. ಬಾಬಾ ನೋಡ್ತಾ ಕೇಳ್ತಾ ಹೋದರೆ ಎಲ್ಲ ಧಾರಣೆ ಆಗ್ತಾ ಹೋಗುತ್ತೆ.
ಬಾಬೂರನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳದೆ ಇರೋ ಕಾರಣ, ಪೂರ ನಿಶ್ಚಯ ಬುದ್ಧಿ ಇಲ್ಲದೆ ಇರೋ ಕಾರಣ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡ್ಬಿಡ್ಬೇಕು. ಬಾಬೂರನ್ನ ಅರ್ಥ ಮಾಡ್ಕೊಳ್ಳೋದಂದ್ರೆ, ಬಾಬಾ ಬಿಂದು ಪರಮಧಾಮದಲ್ಲಿದ್ದಾರೆ, ನಿರಾಕಾರ, ಅವ್ರ ಶಿವ, ಅಷ್ಟು ಅರ್ಥ ಆದರೆ ಅರ್ಥ ಆಗಲ್ಲ. ಈ ಪರಿಚಯ ಮನುಷ್ಯರಿಗೂ ಗೊತ್ತು, ಭಗವಂತ ನಿರಾಕಾರ ಅಂತ. ಆದರೆ ಪರಮಾತ್ಮ ಯಾವ ಸಂಬಂಧಗಳಲ್ಲಿ ಬಂದಿದ್ದಾರೆ, ನನಗೆ ಬಾಬೂರ್ ಸಂಬಂಧ ಅನಾದಿ ಅವಿನಾಶಿಯಾದ ಸಂಬಂಧ ಏನೋ, ನಾನು 2 ಯುಗ ಬರೀ ಬಾಬೂರ್ ಹುಡುಕಿದ್ದೀನಿ ಅನ್ನೋದು ಆ ಒಂದು ಜಾಗೃತಿ ಇದೆಯಲ್ಲ, ಅಲ್ಲಿ ನಿಶ್ಚಯ ಆಳವಾಗಿ ಬರುತ್ತೆ. ಯಾವಾಗ ಅಭ್ಯಾಸ ಮಾಡ್ತೀವಿ ಅದು ಅನುಭವಕ್ಕೆ ಬರುತ್ತೆ. ಅನುಭವದ ಆಧಾರದ ಮೇಲೆ ನಿಶ್ಚಯ ಮಾಡಿದಾಗ ತಿಳ್ಕೊಂಡು ಪೇಚಾನ್ ಅರಿವು, ಅವ್ರ ಕೈ ಬಿಡೋಕ್ಕಾಗಲ್ಲ ಬಾಬೂರ್ನ. ನಿಶ್ಚಯ ಬುದ್ಧಿ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, 8-10 ವರ್ಷ ಇದ್ದೂ ಬಾಬೂರಿಗೆ ಕೈ ಬಿಟ್ಟು ಹೊಟ್ಬಿಡ್ತಾರೆ, ಡೈವೋರ್ಸ್ ಕೊಟ್ಟು. ಪದವಿ ಭ್ರಷ್ಟ ಆಗ್ಬಿಡುತ್ತೆ. ಇನ್ನು ಕೆಲವರು ಕ್ರಿಮಿನಲ್ ಆಗಿ, ಅಂದರೆ ಅಪವಿತ್ರ ದೃಷ್ಟಿ, ದೇಹದ ಆಕರ್ಷಣೆ ಇರೋ ಕಾರಣ ಬುದ್ಧಿ ಸುತ್ತಾ ಇರುತ್ತೆ ಮನುಷ್ಯರ ದೇಹದಾರಿಗಳಿಂದ. ಯಾವಾಗ ಗ್ರಾಚಾರ ಕೂತ್ಕೊಳ್ಳುತ್ತೆ, ಸ್ಥಿತಿ ಮೇಲೆ ಕೆಳಗೆ ಆದಂಗೆ ವಿದ್ಯೆಯ ಕಡೆ ಗಮನ ಇಲ್ಲ. ಮುರುಳಿ ಕೇಳಿದ್ರೂ ಬುದ್ಧಿಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಅಂಥವ್ರು ಬಿಟ್ಟು ಹೊಟ್ಟೋಗ್ತಾರೆ. ಬಟ್ ಎಷ್ಟು ನುಕ್ಸಾನ್ ಮಾಡ್ಕೋತೀನಿ, ಟೆಂಪ್ರರಿ ಇಂದ್ರಿಯಗಳ ಆಕರ್ಷಣೆ, ಆಸಕ್ತಿ 2 ದಿವಸ ಬರುತ್ತಿದೋ ಇಂದ್ರಿಯದ ಸುಖ. ಮೃಗತೃಷ್ಣ ಸಮಾನ. ಇದು ನನ್ನ ಜನ್ಮಾಂತರ, ಇಡೀ ಕಲ್ಪ 84 ಜನ್ಮ ಹಾಳು ಮಾಡಿಬಿಡುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಏನು ಇದೆಲ್ಲ ಅದೃಷ್ಟದ ವಿಷಯ ಅಲ್ವಾ? ಚೆನ್ನಾಗಿ ಇದನ್ನು ನೀವು ಚೆಕ್ ಮಾಡ್ಕೋಬೇಕು, ನಾನು ಬಾಬೂರನ್ನು ರಿಯಲಿ ಅರ್ಥ ಮಾಡ್ಕೊಂಡಿದ್ದೀನ ಅಂತ. ಓಂ ಶಾಂತಿ. रूहानी बच्चों प्रति रूहानी बाप समझा रहे हैं. अभी समझते हो कि हम सब रूहानी बेहद के बाप के बच्चे हैं. इनको बाप दादा कहा जाता है. जैसे तुम रूहानी बच्चे हो, ये ब्रह्मा भी रूहानी बच्चा है शिव बाबा का. ಕೇಳಿ ಎಷ್ಟು ದೊಡ್ಡ ಮಾತು ಹೇಳ್ತಿದ್ದಾರೆ ಬಾಬಾ. ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸ್ಕೊಡ್ತಿದ್ದಾರೆ. ಈಗ ನಿಮಗೆ ಅರ್ಥ ಆಯ್ತಲ್ವ ಮಕ್ಕಳೇ? ನಾವು ಆತ್ಮಗಳ ತಂದೆ, ನಾವು ಆತ್ಮರೂಪಿ ಮಕ್ಕಳಿಗೆ ಹೇಳ್ತಿದ್ದಾರೆ ಅಂದರೆ, ಅವರಿಬ್ಬರೂ ಇದ್ದಾರೆ ಒಂದು ಶರೀರದಲ್ಲಿ. ಅವರು ಬಾಪ್, ಅವರು ದಾದ, ಅಪ್ಪ ಅಣ್ಣ ಇಬ್ಬರೂ ಇದ್ದಾರೆ. ಬಾಬಾ ಹೇಳ್ತಾರೆ, ನೀವು ಹೇಗೆ ನನ್ನ ಮಕ್ಕಳು ಆತ್ಮಗಳು, ಬ್ರಹ್ಮನ ಆತ್ಮನೂ ನನ್ನ ಮಗನಾಗಿದ್ದಾರೆ. ಶಿವ ಬಾಬಾ ಹೇಳೋದು, ಬ್ರಹ್ಮ ಬಿ ಬಚ್ಚಾ ಹೇ, ನನ್ನ ಮಗ. शिव बाबा को रत तो जरूर चाहिए ना, इसलिए जैसे तुम आत्माओं को आर्गन्स मिले हुए हैं कर्म करने के लिए, वैसे शिव बाबा का भी ये रथ है, क्योंकि ये कर्म क्षेत्र है, यहाँ कर्म करना होता है. वो है घर, आत्माओं का निवास स्थान, जहाँ आत्माएं रहती है ना. ಇದು ಪಕ್ಕನ ಎಲ್ಲರಿಗೆ. ತಂದೆ ಹೇಳೋದು, ನಿಮಗೆ ಹೇಗೆ ಆತ್ಮಗಳಿಗೆ ತನ್ನ ಆರ್ಗನ್ಸ್, ತನ್ನ ಶರೀರ ಇದೆ ಕರ್ಮ ಮಾಡಲಿಕ್ಕೆ, ಪಾರ್ಟ್ ಮಾಡಲಿಕ್ಕೆ, ಹಾಗೇನೆ ನನಗೆ ಇವರ ರಥ ಬೇಕಾಗುತ್ತೆ. ಯಾಕೆಂದ್ರೆ ಇದು ಕರ್ಮಕ್ಷೇತ್ರ, ನೀವೆಲ್ಲ ಕರ್ಮ ಮಾಡಬೇಕಾಗುತ್ತೆ. ನಾನು ಭಗವಾನು ಉವಾಚ ಹೇಳೋ ಕಾರ್ಯ ಮಾಡಬೇಕಾಗುತ್ತೆ. ಬಾಬೂರು ಬ್ರಹ್ಮನತ್ರು, ಬಾಬೂರು ನೋಡೋದು, ಮಕ್ಕಳನ್ನ ಕಣ್ಣಿಂದ ನೋಡ್ತಾರೆ, ನೋಡೋದು ಮಾಡಬೇಕಾಗುತ್ತೆ. ಬಟ್ ಬೇರೊಂದು ಶರೀರದಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ, ಅದು ಆತ್ಮದ ನಿವಾಸ ಸ್ಥಾನ. ಅಲ್ಲಿ ಕರ್ಮ ಅಥವಾ ಕರ್ಮ ಬಂಧನಗಳಿಲ್ಲ ಪರಮಧಾಮದಲ್ಲಿ. ಆತ್ಮಾನೇ ಜಾನಾ ಹೇ ಹಮಾರಾ ಘರ್ ಶಾಂತಿ ಧಾಮ್ ಹೇ, ವಹಾ ಯೇ ಖೇಲ್ ನಹೀ ಹೋತಾ, ಬತ್ತಿಯಾ ಆದಿ ನಹೀ ಹೋತಿ, ಸಿರ್ಫ್ ಆತ್ಮಾ ಹೇ ರೇತಿ. ಇದು ಸ್ಟೇಜ್ ಅಲ್ವಾ, ಡ್ರಾಮಾ ಸ್ಟೇಜ್. ಅದಕ್ಕೆ ಇಲ್ಲೆಲ್ಲ ಲೈಟ್ಸ್ ಇದೆ, ಸೂರ್ಯ ಚಂದ್ರರದು. ಪರಮಧಾಮ ನಮಗೆ ಗೊತ್ತಾಯಿತು, ಶಾಂತಿಧಾಮ ನಮ್ಮ ಮನೆಯಾಗಿದೆ. ಅಲ್ಲಿ ಪಾರ್ಟ್ ಇಲ್ಲ, ಅಲ್ಲಿ ಯಾವುದೇ ತರಹದ ಲೈಟ್ಸ್ ಇಲ್ಲ. ಬಾಬಾ ಒಬ್ಬರೇ ಸಾಕಲ್ಲ, ಪ್ರಕಾಶಮಯ ಜ್ಞಾನ ಸೂರ್ಯ ಕೂತಿದ್ದಾರೆ. ಇಡೀ ಬ್ರಹ್ಮಾಂಡ ತೇಜೋಮಯವಾಗಿದೆ. ಬಾಬನ್ ಲೈಟ್ ಅಷ್ಟು ಇದೆ.
ಅದಕ್ಕೆ ಹೇಳ್ತಿದ್ದಾರೆ, ಅಲ್ಲಿ ಪಾರ್ಟ್ ಇಲ್ಲ ಶಾಂತಿಧಾಮದಲ್ಲಿ, ಬರೀ ಆತ್ಮಗಳು ಸ್ಟಾರ್ ಥರ ಕೂತಿರ್ತೀವಿ. ಯಾ ಅತಿ ಹೇ ಪಾರ್ಟ್ ಬಜಾನೆ. ನಾವೆಲ್ಲ ಇಲ್ಲಿ ಬರೋದೇನಕ್ಕೆ? ಪಾರ್ಟ್ ಮಾಡಲಿಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಮಾತು. तुम्हारी बुद्धि में है ये बेहद का ड्रामा है जो एक्टर्स है, उनकी एक्ट शुरू से लेकर अंत तक तुम बच्चे नंबरवार पुरुषार्थ अनुसार जानते हैं. यहाँ कोई साधु संत आदि नहीं समझाते हैं. ತಂದೆ ಹೇಳೋದು, ಮಕ್ಕಳೇ ಇದು ಡ್ರಾಮಾ ಇದೆಯಲ್ಲ, ಇದೆಷ್ಟು ದೊಡ್ಡ ಅಪರಿಮಿತವಾದ ಆಟ, ನಾಟಕ. ಇದು ನಿಮಗೆ ಬುದ್ಧಿಯಲ್ಲಿದೆ ಅಷ್ಟೇ ಅಲ್ಲ, ಆದಿಯಿಂದ ಅಂತ್ಯದವರೆಗೆ ಎಷ್ಟು ಜನ ಪಾತ್ರಧಾರಿಗಳು ಹೆಂಗೆ ಪಾರ್ಟ್ ಮಾಡ್ತಾರೆ, ಅವ್ರದ್ದು ಎಲ್ಲ ಪಾತ್ರದ ಸ್ಟೋರಿ ಗೊತ್ತಿದೆ. ಆದಿಯಿಂದ ಅಂತ್ಯದವರೆಗೆ ಎಲ್ಲರಿಗೂ ಗೊತ್ತಿದೆಯಲ್ವಾ? ನೋಡ್ತಾ ಹೋಗಿ ನೋಡಿ. ಇಡೀ ರಿಕ್ಷಾ 1 ಸೆಕೆಂಡ್ ಮುಂದೆ ಬಂದ್ಬಿಟ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲ ಧರ್ಮದವ್ರ ಪಾರ್ಟು, ನಮ್ಮ ಪಾರ್ಟು, ಅರ್ಧ ಕಲ್ಪ, ದೇವತಾ ಪ್ರಪಂಚದಲ್ಲಿ ನಾವು ಹೆಂಗಿರ್ತೀವಿ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ಯಾವ ಸಾಧು ಸಂತರು ತಿಳ್ಸಕ್ಕಾಗಲ್ಲ. ಬಟ್ ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಳ್ತಾರೆ. यहाँ हम बच्चे बेहद बाप के पास बैठे हैं, अब हमको वापस जाना है, पवित्र तो जरूर बनना है आत्माओं को. ಇಲ್ಲಿ ನಾವು ಮಕ್ಕಳು ಬೇಹದ್ ತಂದೆ ಹತ್ರ ಕುಳಿತಿದ್ದೀವಿ ಇಂದಾಗ ನಾವು ವಾಪಸ್ ಹೋಗ್ಬೇಕಾಗಿದೆ. ಬಾಬಾ ಬಂದರು ಮಹಾಕಾಲ ಅಂದರೆ ಮನೆಗೆ ಹೋಗ್ಬೇಕು. ಬಟ್ ಪವಿತ್ರರಾಗಿನೇ ಮನೆಗೆ ಹೋಗ್ಬೇಕಾಗುತ್ತೆ, ಹಾಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೇನು ಹೇಳ್ತಾರೆ? ಪವಿತ್ರತೆ ಮಸ್ಟು, ನೀವು ಶುದ್ಧ ಆಗಬೇಕು ಹೋಗೋದಕ್ಕೆ ಮುಂಚೆ. ऐसे नहीं कि शरीर भी यहाँ पवित्र बनना है, नहीं आत्मा पवित्र बनती है. शरीर तो पवित्र तब बने जब 5 तत्व भी सतो प्रदान बने. अब तुम्हारी आत्मा पुरुषार्थ कर पावन बन रही है. ಹಂಗಲ್ಲ ನಾವು ಆತ್ಮ ಯೋಗ ಮಾಡ್ತಾ ಮಾಡ್ತಾ ನಮ್ಮ ಶರೀರ ಪವಿತ್ರ ಆಗ್ಬಿಡುತ್ತೆ, ಇಲ್ಲ. ಯಾಕೆಂದ್ರೆ 5 ತತ್ವಗಳು ಎಲ್ಲಿವರೆಗೂ ಸತೋ ಪ್ರಧಾನ ಪವಿತ್ರ ಆಗಲ್ಲ, ಅಲ್ಲಿವರೆಗೂ ಪವಿತ್ರ ಪ್ರಕೃತಿ ಇರೋಕ್ಕಾಗಲ್ಲ. ಸೊ ಈಗ ನೋಡಿ, ಊಟ ತಿಂಡಿಯಲ್ಲೂ ಎಷ್ಟು ಮಿಲಾವಟ್ಟು, ಮಿಕ್ಸ್ಚರು, ಹೆಂಗಿರುತ್ತೆ ಶರೀರ. ಅದಕ್ಕೆ ತಂದೆ ಹೇಳ್ತಿರೋದು, ಎಲ್ಲರ ಶರೀರಗಳೀಗ ತಮೋಗುಣಿ ಅಲ್ವಾ. ಸೊ ನೀವು ಪುರುಷಾರ್ಥ ಮಾಡಿ ಪಾವನರಾಗಬೇಕು. ನೀವು ಪಾವನರಾದಾಗ ಪ್ರಕೃತಿ ಪಾವನ ಆಗುತ್ತೆ. वहाँ आत्मा और शरीर दोनों पवित्र होते हैं, यहाँ हो न सके. आत्मा पवित्र बन जाती है तो फिर पुराना शरीर छोड़ती है, फिर नए तत्व से नया शरीर बनता है. तुम जानते हो हमारी आत्मा बेहद के बाप को याद करती है, वह नहीं करती. ये तो हर एक को अपने से पूछना है. पढ़ाई का सारा मदार योग पर है. ಕೇಳಿದ್ರ ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, ಆತ್ಮ ನೀವು ಪಾವನ ಆಗ್ಬಿಟ್ರೆ ಮಕ್ಕಳೇ ಶರೀರ ಬಿಡಿಸಿ ನನ್ನ ಹತ್ರ ಬರ್ತೀರಾ. ಈಗ ಯಾವಾಗ ನನ್ನ ಹತ್ರ ಬರ್ತೀರಾ, ಆಮೇಲೆ ಸತ್ಯಕ್ಕೆ ಹೋಗ್ತೀರಾ, ಹೊಸ ಆತ್ಮ ಅಲ್ವಾ. ಪಾವನ ಸತೋ ಪ್ರಧಾನ ಆತ್ಮನಿಗೆ ಶರೀರ ಸತೋ ಪ್ರಧಾನವಾಗಿ ಸಿಗುತ್ತೆ. ಟ್ರಾನ್ಸ್ಫರ್ ಆಗಬೇಕು, ಯುಗ ಪರಿವರ್ತನೆ ಆಗಬೇಕು. ನಿಮಗೆ ಗೊತ್ತಿದೆ ನಾನು ಆತ್ಮ ತಂದೆಯನ್ನು ಎಷ್ಟು ನೆನಪು ಮಾಡ್ತೀನಿ ಅಥವಾ ನಾನು ನೆನಪು ಮಾಡಲ್ಲ. ಮಕ್ಕಳೇ, ನೀವು ಪ್ರತಿಯೊಬ್ಬರು ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ವಿದ್ಯೆಯ ಆಧಾರ ಯೋಗದ ಮೇಲಿದೆ. ಯಾಕೆಂದರೆ ಪಢಾಯಿ ಅಂದರೆ ಬರೀ ಮುರುಳಿ ಅಲ್ಲ, 4 ಸಬ್ಜೆಕ್ಟು: ಜ್ಞಾನ, ಯೋಗ, ಧಾರಣ, ಸೇವಾ. ನೋಡ್ಕೊಳ್ಬೇಕು ಎಲ್ಲದೂ. ಹಂಗಲ್ಲ ಮುರುಳಿ ಕೇಳಿದೆ ಪಕ್ಕದಲ್ಲಿ ಇಟ್ಬಿಟ್ರೆ ಮುಗ್ದೋಯ್ತು ಕೆಲಸ ಅಂತ. पढ़ाई तो सहज है, समझ गए हैं ना कि चक्र कैसे फिरता है. मुख्य है याद की यात्रा, ये अंदर गुप्त है, देखने में थोड़ा ही आता है. बाबा नहीं कह सकते कि ये बहुत याद करते हैं या कम. हाँ, ज्ञान के लिए बता सकेंगे कि ये ज्ञान में बहुत तीखा है. याद का तो कुछ देखने में नहीं आता है. ಯಾರು ಹೇಳ್ತಿದ್ದಾರೆ? ಬ್ರಹ್ಮ ತಂದೆ. ಶಿವಬಾಬನಿಗೆಲ್ಲ ಗೊತ್ತು ಮಕ್ಕಳು ಎಷ್ಟು ನೆನಪು ಮಾಡ್ತಾರೆ ಎಲ್ಲ ಅಂತ. ಬಾಬಾ ಹೇಳ್ತಿರೋದು ಮಕ್ಕಳಿಗೆ ಗೊತ್ತಿದೆ.
ಯೋಗ ಏನು, ಜ್ಞಾನ ಏನು ಅಂತ. ಸೊ ಜ್ಞಾನ ಈಸಿ, ಬಟ್ ಯೋಗ ನಂಬರ್ ವಾರ್ ಯಾರೆಷ್ಟು ತಿಳ್ಕೊಂಡಿದ್ದಾರೆ ಹಂಗೆ. ಏಕೆಂದರೆ ವಿದ್ಯೆಯಲ್ಲಿ ಚಕ್ರ ತಿರುಗಿಸ್ಬೇಕು. ಹೆಂಗೆ ನಾನು 84 ಜನ್ಮಗಳನ್ನು ತಗೊಂಡು ಬಂದೆ ಅಂತ. ಮುಖ್ಯ ನೆನಪಿನ ಯಾತ್ರೆ ಇದು. ಒಳಗಡೆ ಗುಪ್ತವಾಗಿದೆ, ಕಣ್ಣಿಗೆ ಕಾಣಿಸಲ್ಲ ಇವ್ರ ಬುದ್ಧಿ ಎಲ್ಲೋಯ್ತು ಅಂತ. ಇವ್ರು ಪರಮಧಾಮದಲ್ಲಿ ಇದ್ದಾರ, ಇನ್ನೊಂದು ಕಡೆ ಇದ್ದಾರ. ಬಾಬಾ ಹೇಳ್ತಾರೆ ಜ್ಞಾನದ ವಿಷಯದಲ್ಲಿ ಹೇಳ್ಬೋದು ಇವರೆಷ್ಟು ಬುದ್ಧಿವಂತರು, ಎಷ್ಟು ಜ್ಞಾನ ತಿಳ್ಕೊಂಡಿದ್ದಾರ ಇಲ್ವಾ ಅಂತ. ಬಟ್ ಯೋಗದ ವಿಷಯದಲ್ಲಿ ಸ್ಥೂಲವಾಗಿ ಕಣ್ಣಿಗೇನು ಕಾಣಲ್ಲ. ಬಟ್ ಆದರೆ ಎಷ್ಟು ಯೋಗ ಮಾಡ್ತೀವಿ ಅನ್ನೋದು ಯೋಗದ ಪರಿಣಾಮ ಕರ್ಮದಲ್ಲಿ ಕಾಣುತ್ತೆ. ಯೋಗ ಕಾಣಿಸಲ್ಲ ಹೊರಗೆ. ಇವ್ರ ಬುದ್ಧಿ ಮೇಲಿದೆಯಾ ಇಲ್ವಾ, ಇವ್ರಿಗೆ ಇಲ್ಲಿ ಕೂತ್ಕೊಂಡು ಊರೆಲ್ಲ ಸುತ್ತಾ ಇದ್ದಾರ, ಅಥವಾ ಬಾಬೋರ ಹತ್ರ ಪರಮಧಾಮದಲ್ಲಿ ಇದ್ದಾರ ಅಂತ ಹೇಳ್ಬಿಟ್ಟು ಕಣ್ಣಿನ ಏಕಾಗ್ರತೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ಸ್ಟಿಲ್ ಎಷ್ಟು ಅನ್ನೋದು ಯಾರು ಸ್ಥೂಲವಾಗಿ ಇದು ಮೆಷರ್ ಮಾಡೋಕ್ಕಾಗಲ್ಲ. ಬಟ್ ಬಾಬಾ ಹೇಳ್ತಿರೋದು ಪರಿಣಾಮ ಇದೆಯಲ್ಲ, ಯೋಗ ಮಾಡಿದ ಮೇಲೆ ಸಂಸ್ಕಾರಗಳ ಪರಿವರ್ತನೆಯಲ್ಲಿ ಕರ್ಮ ಶ್ರೇಷ್ಠತೆ ಏನಿದೆ, ವ್ಯವಹಾರದ ಶ್ರೇಷ್ಠತೆ ಏನಿದೆ ಅದು ಗೊತ್ತಾಗ್ಬಿಡ್ತದೆ. ಅದನ್ನ ಯಾರು ಮುಚ್ಚಿಡಕ್ಕಾಗಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ ಅಂದ್ರೆ, ಜ್ಞಾನ ಮುಖಸೆ ಬೋಲಾ ಜಾತಾ ಹೇ ಯಾದ್ ತೋ ಹೇ ಅಜಪಾ ಜಪ್. ಕೇಳ್ರಿ ಯೋಗ ಏನು ಅಂತ ಹೇಳ್ತಿದ್ದಾರೆ. जाप अक्षर भक्ति मार्ग का है, जाप करना कोई का नाम जपना, यहाँ तो आत्मा को बाप को याद करना है. ಬಾಬಾ ಹೇಳೋದು ಅಂದ್ರೆ ಮುಖದಿಂದ ಜ್ಞಾನ ಹೇಳಿದಾಗ ಗೊತ್ತಾಗುತ್ತೆ ಎಷ್ಟು ಜ್ಞಾನ ತಿಳ್ಕೊಂಡಿದ್ದಾರೆ ಅಂತ. ಬಟ್ ನೆನಪೇನಿದೆ, ಇದು ನೆನಪು 1-2 ಗಂಟೆ ಅಲ್ಲಲ್ಲ, ಇದು ಯೋಗಿ ಜೀವನ. ನಿಮ್ಮ ನೆನಪು ಹೆಂಗಿರ್ಬೇಕಂದ್ರೆ ಅಜಪಾ ಜಪ, ನೆವರ್ ಎಂಡಿಂಗ್. ಅದು ಅವರು ಮೊದಲೆಲ್ಲ, ಈಗ ಬಿಡ್ರಿ ರಿಯಲ್ ಭಕ್ತರು ಅಂಥವ್ರಿಲ್ಲ. ಮೊದಲೆಲ್ಲ ಶುರು ಮಾಡಿದ್ರೆ ರಾಮ್ 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 ಅಂತ ಹೇಳಿದ್ರೆ ನಾನ್ ಸ್ಟಾಪ್ ಬುದ್ಧಿನೂ ಹಂಗಿರ್ತಿತ್ತು. ಬಾಬಾ ಹೇಳೋದು ನೀವೇನು ಜಪ ಅಂದರೆ ಒಬ್ಬರ ಹೆಸರು ತಗೊಂಡು ರಿಪೀಟ್ ಮಾಡೋದು. ನೀವು ಹಂಗೆ ನನ್ನ ಹೆಸರು ಕೂತ್ಕೊಂಡು ಶಿವ ಶಿವ ಅಂತ ಏನು ಅನ್ಬೇಕಾಗಿಲ್ಲ. ಹೃದಯದಿಂದ ನನ್ನನ್ನು ನೆನಪು ಮಾಡಿ, ಕಂಟಿನ್ಯೂಸ್ ನೆನಪು ಮಾಡಿ, ನನ್ನ ಹತ್ರ ಇರಿ. ಬುದ್ಧಿಯ ವಿಷಯ ಅಲ್ವಾ ಇದು. ಅಷ್ಟು ಆಳವಾದ ಪ್ರೀತಿ ಬಾಬಾವ್ರ ಮೇಲೆ ಇರಬೇಕು. ಒಬ್ಬ ಬಾಬನ್ ಬಿಟ್ರೆ ಬೇರೆ ಯಾರಿಲ್ಲ. तुम जानते हो बाप को याद करते करते पवित्र बनते बनते मुक्ति धाम शांति धाम में जाकर पहुंचेंगे. ऐसे नहीं कि ड्रामा से मुक्त हो जाएंगे. मुक्ति का अर्थ है दुख से मुक्त हो, शांति धाम जाए, फिर सुख धाम में आएंगे. ಪವಿತ್ರ ಜೋ ಬಂತೆ ಹೇ ಓ ಸುಖ ಭೋಗ್ತೆ ಹೇ. ನಿಮ್ಮ ಮಕ್ಕಳೇ ನಿಮಗೆ ಗೊತ್ತಿದೆ, ನನ್ನನ್ನು ನೆನಪು ಮಾಡ್ತಾ ಮಾಡ್ತಾ ನೀವು ಸೀದಾ ಪವಿತ್ರರಾಗಿ ಶಾಂತಿಧಾಮ ಸುಖಧಾಮಕ್ಕೆ ಬಂದ್ಬಿಡ್ದೆ, ಮುಕ್ತಿ ಧಾಮಕ್ಕೆ ಬಂದ್ಬಿಡ್ತೀರಾ. ಹಂಗಲ್ಲ ಡ್ರಾಮಾದಿಂದನೇ ನಾನು ಮುಕ್ತ ಆಗ್ಬಿಡ್ತೀನಿ, ಅವರು ಜ್ಯೋತಿಯಲ್ಲಿ ಹೋಗಿ ಲೀನ ಆಗ್ಬಿಡ್ತು ಅಂತಾರಲ್ಲ. ಡ್ರಾಮಾದ ಪಾರ್ಟಿಂದ ನೀವು ಮುಕ್ತರಾಗಕ್ಕಾಗಲ್ಲ. ಮೋಕ್ಷ ಅನ್ನೋದಿಲ್ಲ. ಮುಕ್ತಿ ಅಂದರೆ ಮನೆಗೆ ಬಂದು ಕೂತ್ಕೋತೀರಾ, ಇಲ್ಲಿನ ಎಲ್ಲ ದುಃಖದ ಬಂಧನಗಳಿಂದ ಮುಕ್ತರಾಗ್ತೀರಾ. ಆಮೇಲೆ ಸೀದಾ ಶಾಂತಿಧಾಮಕ್ಕೆ ಶಾಂತಿಧಾಮದಿಂದ ಸುಖಧಾಮಕ್ಕೆ ಹೋಗ್ತೀರ. ಸುಖಧಾಮದಲ್ಲಿ ಹೋದ್ರೂ ಶಾಂತಿ ಸುಖ ಎರಡೂ ಇದೆ, ಬಂಧನ ಇಲ್ಲ ಅಲ್ಲಿ. ಜೀವನ್ ಮುಕ್ತಿ ಎಷ್ಟು ಸುಂದರವಾದ ಮಾತಲ್ಲ. ಶರೀರದಲ್ಲಿದ್ರೂ ಆತ್ಮ ಎಲ್ಲದರಿಂದ 150 ವರ್ಷ ಸಂಬಂಧಗಳ ಜೊತೆ ಇದ್ರೂ ಅಟ್ಯಾಚ್ಮೆಂಟ್ ಇಲ್ಲ, ಒಂದಿಷ್ಟು ನಂದು ಅಂತ ಇಲ್ಲ. ಶರೀರ ಬಿಡುವಾಗ ಟಾಟಾ ಅಂತ ಹೋಗ್ತಾರೆ. ಅದು ಯೋಚನೆ ಮಾಡೋಲ್ಲ, ಎಂಥ ನಿರ್ಬಂಧನ, ಮೋಹ ಮುಕ್ತ ಜೀವನ ಅದು. ಆ ಸಂಸ್ಕಾರ ಇಲ್ತಾನೆ ತಗೋಬೇಕು. ಏನಂತೀರಾ, ಎಲ್ಲ ಬುದ್ಧಿಯಿಂದ ತೆಗ್ದಿದ್ದೀರೋ, ಇನ್ನೂ ಒಂದಿಷ್ಟಿಷ್ಟು ಇದೆಯಾ ಜೇಬ್ ಖರ್ಚು? ಮನೇಲಿ ಕೂತಿರೋರು ಹೇಳ್ತಾ ಇದ್ದೀರಾ ಬಾಬಂಗೆ, ಬಾಬಾ ಎಲ್ಲ ನೀನೇ ಬರೀ ಬಾಯಲ್ಲಲ್ಲ, ಆತ್ಮ ಸ್ವರೂಪದಲ್ಲಿ ನಾನು ಹೆಂಗೆ ಬಂದೆ, ನಾನೀಗ ಹಂಗೆ ರೆಡಿಯಾಗಿದ್ದೀನಿ. ನನಗೆ ಎಲ್ಲಿ ಬುದ್ಧಿ ಇಲ್ಲ ಬಾಬಾ, ನಡೀತಾ ಕೂತ್ಕೋ, ನಿನ್ನನ್ನೇ ನೋಡ್ತಾ ನಿನ್ನನ್ನೇ ನೆನಪು ಮಾಡ್ತಿದ್ದೀನಿ. ಏನಂತೀರಾ? ಯಾಕೆಂದ್ರೆ ಆ ಸಂಸ್ಕಾರ ಇಲ್ತಾನೆ ತುಂಬಿಕೊಳ್ಬೇಕು. ಬಾಬಾ ಹೇಳ್ತಾರೆ ಇಲ್ಲಿ ಅಷ್ಟು ಪಾವನರಾಗ್ತೀರಾ ಮಕ್ಕಳೇ. ಅದರ ರಿಸಲ್ಟು 2 ಯುಗಗಳ ಕಾಲ ಸುಖಿ ಆಗ್ತೀರಲ್ವಾ.
अपवित्र मनुष्य उन्हों की खिदमत करते, पवित्र की महिमा है, इसमें ही मेहनत है, आंख बड़ा धोखा देती है, गिर पड़ते हैं, नीचे ऊपर तो सबको होना पड़ता है, ग्रहचारी सबको लगती है. ಅದಕ್ಕೆ ತಂದೆ ಏನು ಹೇಳ್ತಾರೆ, ಪವಿತ್ರತೆಯ ಮಹಾನತೆ ನೋಡ್ರಿ. ನೀವು ಅಷ್ಟು ಪಾವನರಾಗ್ತೀರಾ, ನಿಮ್ಮ ಚಿತ್ರಗಳ ಮುಂದೆ ಅಪವಿತ್ರರು ಬಂದು ಪೂಜೆ ಮಾಡ್ತಾರೆ, ನಮನ ಮಾಡ್ತಾರೆ. ಪವಿತ್ರತೆದಷ್ಟು ಮೆಹನತ್ತಿದೆ. ಆದರೆ ಒಂದಿಷ್ಟು ಪರಿಶ್ರಮ ಪಡಕ್ಕಾಗಲ್ವಾ? ನೀವು ನಿಮ್ಮ ಕಣ್ಣನ್ನು ಏನೋ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಕಣ್ಣು ಮೋಸ ಮಾಡುತ್ತೆ ಅಂತ ಗೊತ್ತು, ಸೂರ್ದಾಸ್ ಅದಕ್ಕೆ ಕಣ್ಣಿಗೆ ಬೇಡ ಅಂತ ಕಿತ್ತಾಕಿದ್ದು. ಹಂಗೆ ಹೇಳ್ತಾರೆ ಕತೆ. ಇಲ್ಲಿ ಬಾಬಾವ್ರು ನೀವೇನು ತೆಗಿರಿ ಅಂತ ಹೇಳಲ್ಲ. ಮಕ್ಕಳೇ, ನನ್ನ ಕಣ್ಣು ಆಪರೇಷನ್ ಮಾಡ್ತೀನಿ ಬಂದ ತಕ್ಷಣ, ಹೆಂಗೆ 3ನೇ ಕಣ್ಣು ಕೊಡ್ತೀನಿ, ಚರ್ಮದ ಕಣ್ಣು ಯೂಸ್ ಮಾಡಬೇಡಿ. ಬುದ್ಧಿಯ ನೇತ್ರದಿಂದ ಆತ್ಮ ಮಣಿಯನ್ನು ನೋಡ್ರಿ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾವ್ರು. ಪಕ್ಕನಾ? ಪ್ರಾಕ್ಟೀಸ್ ಬೇಕಲ್ವಾ? ಇಡೀ ದಿನ ಏನು ಇದಕ್ಕೇನು ಸರ್ಕಸ್ ಮಾಡಬೇಕಾ? ಅಟೆನ್ಷನ್ ಪ್ಲೀಸ್. ನನ್ನ ಆತ್ಮ ಅನ್ಯ ಆತ್ಮನನ್ನು ನೋಡ್ತಾ ಇದ್ದೀನಿ. ಬಾಬಾವ್ರ ಮಗು, ಸಿಂಪಲ್ ಮಾತು ತಾನೆ. ಆದರೆ ಬಾಬಾ ಹೇಳ್ತಾರೆ, ಕಣ್ಣು ಮೋಸ ಮಾಡೋದ್ರಿಂದ ಅನೇಕರು ಬಿದ್ದೋಗ್ತಾರೆ, ಮೇಲೆ ಕೆಳಗಡೆ ಎಲ್ಲರ ಸ್ಥಿತಿ ಆಗುತ್ತೆ, ಗ್ರಹಚಾರ ಕೂತ್ಕೊಂಡ್ಬಿಡುತ್ತೆ, ಮಾಯೆ ಗ್ರಹಚಾರ. ಯಾರಲ್ಲಿ ಯಾವ ಸಂಸ್ಕಾರದ ವೀಕ್ನೆಸ್ ಇದೆ ಅಲ್ಲಿ ಹಿಡ್ಕೊಂಡ್ಬಿಡುತ್ತೆ ಮಾಯೆ. ಅರ್ಥ ಆಗಲ್ಲ, ಯಾಕೆ ಯೋಗ ಕಡಿಮೆ ಇದೆ. बल बाबा कहते हैं बच्चे भी समझा सकते हैं, फिर कहते हैं माता गुरु चाहिए, क्योंकि अब माता गुरु का सिस्टम चलता है, आगे पिताओं का था, अभी पहले कलश माताओं को मिलता है, माता है मेजॉरिटी में है, कुमारियाँ राखी बांधती है पवित्रता के लिए. ತಂದೆ ಹೇಳೋದು ಬಲೆ ಮಕ್ಕಳು ತಿಳಿಸ್ಬೋದು, ಆದರೆ ಅಂದರೆ ನೀವೇ ಕ್ಲಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಕೆಲವು ಕಡೆ. ಕೆಲವ್ರು ಹೇಳ್ತಾರೆ ಬಾಬಾ ಅಕ್ಕಂದಿರಬೇಕು. ಬಾಬಾ ಹೇಳ್ತಾರೆ ಮೊದಲೆಲ್ಲ ಈ ಸನ್ಯಾಸಿಗಳಂತಂದರೆ ಪಿತರುಗಳದು ಎಲ್ಲ ಕಿಂಗ್ಡಮ್ ಬಂದ್ಬಿಡ್ತು, ಮಾತೆಯರೇನು ಪ್ರಯೋಜನ ಇಲ್ಲ, ಮೂಲೆಯಲ್ಲಿರಿ, ಓಮ ಹೇಳೋದು ನಿಮ್ಗೆ ಅಧಿಕಾರ ಇಲ್ಲ ಅಂದ್ರಲ್ಲ. ಬಾಬಾ ಹೇಳ್ತಾರೆ ನಾನು ಬಂದ್ಬಿಟ್ಟು ಎಲ್ಲ ಮಾತೆಯರಿಗೆ ಕಳಶ ಇಡ್ತೀನಿ, ಮಾತೆಯರು ಕುಮಾರಿಯರೂ ಹೋಗಿ ರಾಖಿ ಕಟ್ತಾರೆ ಪವಿತ್ರರಾಗಿ ಅಂತ ಹೇಳ್ಬಿಟ್ಟು. ಲೌಕಿಕದಲ್ಲೂ ರಾಖಿ ಕಟ್ತಾರೆ, ಬಟ್ ಅದಕ್ಕೆ ಅರ್ಥ ಇಲ್ಲಲ್ಲ. ಅದಕ್ಕೆ ತಂದೆ ಹೇಳ್ತಿರೋದು, ಈಗ ನಾನು ಬಂದು ಮೆಜಾರಿಟಿ ಅಕ್ಕಂದ್ರೆ ಯಾಕೆಂದರೆ ನಾನು ಕಳಶ ಅವ್ರಿಗೆ ಇಟ್ಟಿದ್ದೀನಿ. ಭಗವಾನ್ कहते काम महाशत्रु है, इस पर जीत पहनो, रक्षा बंधन पवित्रता की निशानी है, वो लोग तो राखी बांधते हैं, पवित्र तो कोई बंधता नहीं है. ಮಕ್ಕಳೇ, ನೀವು ರಾಖಿ ಕಟ್ಟಿ ತಂದೆಯ ಸಂದೇಶ ಹೇಳ್ತೀರಾ. ಕಾಮ್ ಮಹಾಶತ್ರು ಇದ್ರ ಮೇಲೆ ವಿಜಯ ಪಡ್ಕೊಂಡು ಪವಿತ್ರರಾಗಿ ನಿಮಗೆ ಆಸ್ತಿ ಸಿಗುತ್ತೆ ಅನ್ನೋದು ಹೇಳ್ತೀರಾ. ಅಲ್ಲಿನೂ ರಾಖಿ ಕಟ್ತಾರೆ ಲೌಕಿಕದಲ್ಲಿ, ಸುಮ್ಮನೆ ಸಂಪ್ರದಾಯ. ಅಲ್ಲೇನು ಪ್ರೀತಿನೂ ಎಷ್ಟಿದೆ ಎಲ್ಲರಿಗೆ ಗೊತ್ತಾಗ್ತಿದೆ, ಆದರೆ ಪವಿತ್ರವಾಗಿ ಇರಲ್ಲ ಅಂತಾರೆ ಬಾಬಾ. ಓ ಸಬ್ ಆರ್ಟಿಫಿಷಿಯಲ್ ರಾಖಿ ಅಂದರೆ ಕಂಕಣ ಅಲ್ವಾ, ಜೀವನ ಪರ್ಯಂತಕ್ಕೆ ರಾಖಿ. ಇದು ರಾಖಿ ಮೀನ್ಸ್ ಸಂಬಂಧದ ಬಂಧನ. ತಂದೆಯ ಜೊತೆ ನಮ್ಮ ಸಂಬಂಧ ಹಂಗೆ ಕಟ್ಟಾಕೋಬೇಕು, ಸೋ ದಟ್ ಕಂಪ್ಲೀಟ್ ಪ್ಯೂರಿಫಿಕೇಶನ್. ಅದು ರಾಖಿ ಆಚರಣೆ ಮಾಡಿದೆ ಅಂತ. ಅವ್ರದ್ದೆಲ್ಲ ಆರ್ಟಿಫಿಷಿಯಲ್, ಕೋಯಿ ಪಾವನ್ ಬನಾನೆ ವಾಲೆ ನಹೀ ಹೈ, ಇಸ್ಮೇ ತೋ ಜ್ಞಾನ್ ಚಾಹಿಯೇ, ಅಭಿ ತುಮ್ ರಾಖಿ ಬಾಂಧತೆ ಹೋ. ಅಲ್ಲಿ ಮಾಡವರೇ ಇಲ್ಲಲ್ಲ, ಬಾಬಾವ್ರ ಪರಿಚಯನೇ ಇಲ್ಲಲ್ಲ. ಸನ್ಯಾಸಿಗಳು ಮೊದಲು ಪೂಜೆ ಮಾಡಿಬಿಟ್ಟು ರಾಖಿ ಕಟ್ತಿದ್ರು. ಪವಿತ್ರವಾಗಿರ್ರಿ ಅಂತ ಯಾರಿಗಾದ್ರೂ ಹೇಳ್ತಾರ? ಯಾಕೆಂದರೆ ಬ್ರಾಹ್ಮಣರು ಕಟ್ತಿದ್ರು, ಹೇಳಲ್ಲ. ಈಗ ಸನ್ಯಾಸಿಗಳು ಹೇಳಲ್ಲ, ಪ್ರವೃತ್ತಿಯಲ್ಲಿ ಎಲ್ಲಿರೋಕ್ಕಾಗುತ್ತೆ, ಅವ್ರನ್ನೇ ಸಪೋರ್ಟ್ ಮಾಡ್ತಾರೆ, ಕತೆ ಹೇಳ್ತಾರೆ. ಆದರೆ ನೀವು ಮಕ್ಕಳೇನು ರಾಖಿಯನ್ನು ಹೇಳ್ತೀರಾ? ಅಭಿ ಅರ್ಥತೋ ಸಮझाते, ಪ್ರತಿಜ್ಞಾ ಕರಾತೆ. ನೀವು ಅರ್ಥ ಹೇಳ್ಬಿಟ್ಟು ಪ್ರತಿಜ್ಞೆನೂ ಮಾಡಿಸ್ತೀರಾ. ಇದು ಇಂಪಾರ್ಟೆಂಟ್ ಮಾತು. ಬಾಬಾ ಪ್ರತಿಜ್ಞೆ ಮಾಡಿಸ್ತಿದಾರಲ್ಲ, ಈ ಮಕ್ಕಳೇ ನನಗೋಸ್ಕರ ಇದೊಂದು ಜನ್ಮ ಪವಿತ್ರವಾಗಿರಪ್ಪ, ಇದೊಂದೇ ಒಂದು ಜನ್ಮನೂ ಈಗ ನೋಡ್ರಿ ತಲೆ ಮೇಲೆ ಕೂತಿದೆ ವಿನಾಶ. ಈಗ ಎಲ್ಲ ಏನೇನಿದೆ ಒಳಗಡೆ ಎಲ್ಲ ಆಚೆ ಹಾಕ್ಬಿಡ್ಬೇಕು, ಇಲ್ಲಾಂದರೆ ಸುಮ್ಮನೆ ಟೈಮ್ ಹೋಯ್ತು. जैसे सिख लोगों को कंगन निशानी होती है, परंतु पवित्र तो बनते नहीं. ಸಿಖ್ರು ಕಂಕಣ ಹಾಕ್ಕೊಳ್ತಾರೆ, ಅದೊಂದು ಬಳೆ ಥರ, ಆದರೆ ಪವಿತ್ರವಾಗಿ ಯಾರಿರಲ್ಲ.
पतित को पावन बनाने वाला सर्व का सद्गति दाता बाप एक है, वो भी देहदारी नहीं है। पानी का गंगा तो इन आंखों से देखने में आता है, बाप जो सर्व का सद्गति दाता है वो इन आंखों से देखने में नहीं आता है। ತಂದೆ ಹೇಳೋದು ಅಂದ್ರೆ ಪತಿತ ಪಾವನ ಸರ್ವರ ಸದ್ಗತಿ ದಾತ ತಂದೆ ಒಬ್ಬರೇನೆ, ಅವ್ರ ನಿರಾಕಾರ, ಅವ್ರ ದೇಹದಾರಿ ಅಲ್ಲ, ಅವ್ರಿಗೆ ದೇಹ ಇಲ್ಲ. ಗಂಗಾ ನದಿ ನೀರಂತೂ ಕಣ್ಣಿಗೆ ಕಾಣುತ್ತೆ. ಬಾಬಾ ಹೇಳ್ತಾರೆ ಸರ್ವರ ಸದ್ಗತಿ ದಾತ ತಂದೆ ನಾನು ಕಣ್ಣಿಗೆ ಕಾಣಿಸಲ್ಲ, ಸ್ಥೂಲ ಕಣ್ಣಿಗೆ. आत्मा को कोई भी देख नहीं सकते, ये क्या चीज है? कहते भी है हमारे शरीर में आत्मा है, उनको देखा है? कहेंगे नहीं। और सब चीजें जिसका नाम है वो देखने में जरूर आती है, आत्मा का भी नाम तो है ना। कहते हैं ब्रुकुटी के बीच में चमकता है अजब सितारा. ತಂದೆ ಹೇಳೋದೇನಂದ್ರೆ ಆತ್ಮನನ್ನ ಯಾರು ನೋಡೋಕ್ ಸಾಧ್ಯ ಇಲ್ಲ, ಕಣ್ಣಿಗೆ ಕಾಣಿಸಲ್ಲ. ಪರಮ ಆತ್ಮ ಅವರು ಸುಪ್ರೀಂ ಆತ್ಮನೇ ತಾನೆ. ಶರೀರ ಕಣ್ಣಿಗೆ ಕಾಣುತ್ತೆ. ಯಾರಿಗಾದ್ರೂ ನೀವು ನೋಡಿದಿರ ರೀ ಆತ್ಮನ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ, ಯಾಕೆಂದ್ರೆ ಅದು ಸೂಕ್ಷ್ಮವಾಗಿರ್ತಕ್ಕಂಥದ್ದಲ್ವಾ. ಬಟ್ ಆತ್ಮನಿಗೆ ಹೆಸರಿದೆ. ಏನ್ ಹೇಳ್ತಾರೆ? ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದೆ ನಕ್ಷತ್ರ ಅಂತಂದ್ರೆ ಆತ್ಮ ಇದೆ ಅಂತ ತಾನೆ. परमात्मा को भी याद करते हैं, देखने में कुछ भी नहीं आएगा. लक्ष्मी नारायण को देखा जाता है इन आंखों से. ಸಿ ಭಗವಂತನನ್ನು ಎಲ್ಲರೂ ನೆನಪು ಮಾಡ್ತಾರೆ, ಆದರೆ ಅವರೇನು ಕಣ್ಣಿಗೆ ಕಾಣಿಸಲ್ಲ. ಬಟ್ ಲಕ್ಷ್ಮೀ ನಾರಾಯಣ ಕೃಷ್ಣ ಇವರೆಲ್ಲ ಕಣ್ಣಿಗೆ ಕಾಣಿಸ್ತಾರೆ, ದೇವತೆಗಳು. लिंग की भले पूजा करते हैं परंतु वो कोई यथार्थ रीति तो नहीं है ना. देखते हुए जानते नहीं है परमात्मा क्या है. ಭಲೆ ಜ್ಯೋತಿರ್ಲಿಂಗಂ ಶಿವಲಿಂಗ ಇಟ್ಕೊಂಡು ಪೂಜೆ ಮಾಡ್ಬೋದು ಮಕ್ಕಳೇ, ಸ್ಥೂಲವಾಗಿ ಕಾಣುತ್ತೆ, ಬಟ್ ಅದು ರಿಯಲ್ ನಾನೇನಲ್ಲ. ಚಿತ್ರಾನ್ನ ಭಗವಂತ ನಿರಾಕಾರ ಅಂತ ಇಟ್ಕೊಂಡಿರ್ಬೋದು, ನಾನು ಈ ಸ್ಥೂಲ ಕಣ್ಣಿಗೆ ಕಾಣಿಸಲ್ಲ. ಪರಮಾತ್ಮ ಏನು ಅಂತನೂ ಹೋಗ್ಲಿ, ಚಿತ್ರ ನೋಡಿಕೊಂಡು ಲೌಕಿಕದಲ್ಲಿ ತಂದೆ ಫೋಟೋ ಇದ್ರೆ ಇವ್ರು ನಮ್ಮಪ್ಪ ಅಂತಾದರೂ ಹೇಳ್ತಾರಲ್ಲ, ಶಿವಬಾಬನ್ ನಾವು ನೋಡ್ತಾನೂ ಅವ್ರಿಗೆ ಗೊತ್ತಿಲ್ಲ ಯಾರು ಅಂತ. ये कोई नहीं जान सकते, आत्मा तो बहुत छोटी बिंदी है, देखने में नहीं आती है. ना आत्मा को ना परमात्मा को देखा जा सकता है. ಆತ್ಮನೂ ಕಾಣಲ್ಲ, ಪರಮಾತ್ಮನೂ ಕಾಣಲ್ಲ. ಜಾನ ಜಾ ಸಕ್ತಾ ಹೈ. ಸಿ ತಿಳ್ಕೊಂಡು ರಿಯಲೈಸ್ ಮಾಡ್ಬೋದು. ಇದು ಇಂಪಾರ್ಟೆಂಟ್ ಮಾತು. अभी तुम जानते हो हमारा बाबा आया हुआ है इनमें, इस शरीर की अपनी आत्मा भी है और फिर परमपिता परमात्मा कहते हैं मैं इनके रथ पर विराजमान हूँ, इसलिए बाप दादा कहते हैं. अब दादा तो इन आंखों से देखते हो, बाप को नहीं देखते हो. ಕ್ಲಿಯರ್ ಮಾಡ್ತಿದ್ದಾರೆ ಬಾಬಾ. ಮಕ್ಕಳೇ, ನಿಮಗೆ ಈಗ ಗೊತ್ತಾಯಿತು, ನಮ್ಮ ತಂದೆ ಜಗತ್ತಿನ ಆಲ್ಮೈಟಿ ಈ ಶರೀರದಲ್ಲಿ ಬಂದಿದ್ದಾರೆ. ಬ್ರಹ್ಮ ತಂದೆಗೆ ತನ್ನದೇ ಆದ ಶರೀರ ಇದೆ, ಅವರನ್ನು ಈ ಕಣ್ಣಿಂದ ನೋಡ್ತೀರಾ, ನನ್ನನ್ನು ನೋಡಕ್ಕಾಗಲ್ಲ. ಅದಕ್ಕೆ ಬಾಪ್ ದಾದಾ ಅಪ್ಪ ಅಣ್ಣ ಇಬ್ರು ಇದ್ದಾರೆ ಅಂತ ಹೇಳೋದು. ನೀವು ಜನಗಳಿಗೆ ಅರ್ಥ ಆಗಲ್ಲ ಇವೆಲ್ಲ. ಅದಕ್ಕೇನು ಹೇಳ್ತಾರೆ? ಜಾನ್ತೆ ಹೋ ಬಾಬಾ ಜ್ಞಾನ ಕ ಸಾಗರ್. ಯಾರು ಯಾಕೆಂದ್ರೆ ಅವ್ರು ಡೈರೆಕ್ಟ್ ಹೇಳ್ತಿದಾರಲ್ಲ, ನಾನು ಇವರ ರಥದಲ್ಲಿ ವಿರಾಜಮಾನವಾಗಿದ್ದೀನಿ. ಭಗವಾನ್ ವಾಚ, ಶಿವ ಭಗವಾನ್ ವಾಚ, ಅವರ ಮಾತುಗಳಿಂದ ನಮ್ಗೆ ಅರ್ಥ ಆಗ್ತಿದೆ ಭಗವಂತ ಇದು. ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ಜ್ಞಾನ, 3 ಕಾಲದ 3 ಲೋಕದ ಜ್ಞಾನ ಕೊಡ್ತಿದ್ದಾರೆ ಅಂದರೆ ಇದು ಪಕ್ಕಾ ವಿಷಯ ಅಲ್ಲ. ಭಗವಂತನ ಬಿಟ್ರೆ ಯಾರು ಹೇಳ್ತಾರೆ? ಇನ್ನೊಂದು, ಜಗತ್ತಲ್ಲಿ ಪವಿತ್ರವಾಗಿರಿನೋ ಆರ್ಡರ್ ಯಾರು ಮಾಡಲೇ ಇಲ್ಲಲ್ಲ. ಇಷ್ಟೇ ಸಾಕು ಪ್ರೂಫ್ ಅರ್ಥ ಆಗಕ್ಕೆ. ಭಗವಂತ ಬಂದಿದ್ದಾರೆ, ನಾನು ಕಾಲರ ಕಾಲ ಮಹಾಕಾಲ, ನಿಮಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ನಾನು ಕರ್ಕೊಂಡಂತೂ ಹೋಗ್ತೀನಿ, ಯಾರನ್ನೂ ಬಿಟ್ಟೋಗಲ್ಲ. ಇದು ಇಂಪಾರ್ಟೆಂಟ್ ವಿಷಯ ಅಲ್ವಾ. ಅಂಡ್ ಕರ್ಕೊಂಡು ಹೋಗ್ತಾರೆ, ಹೆಂಗೆ ಬಂದಿದೆ ಎಲ್ಲ ಏರುಪೇರು ಗೊತ್ತಾಗ್ತಿದೆ ನಿಮಗೆ. वो ज्ञान का सागर पतित पावन है. इस शरीर द्वारा हमको ज्ञान सुना रहे हैं ना. ಅವರು ಜ್ಞಾನ ಸಾಗರ ಪತಿತ ಪಾವನ. ಬ್ರಹ್ಮ ತಂದೆಯ ಶರೀರದಿಂದ ಹೇಳ್ತಿದ್ದಾರೆ ಜ್ಞಾನನ. निराकार रास्ता कैसे बताएंगे? प्रेरणा से कोई काम होता नहीं है. भगवान आते किसको भी पता नहीं है.
शिव जयंती भी मनाते तो जरूर यहाँ आता होगा ना, तुम जानते हो अभी वो हमको पढ़ा रहे. ಸಿ ಎಷ್ಟು ಸಿಂಪಲ್ ಮಾತಲ್ಲಿ ಬಾಬುರನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ. ಬಾಬುರು ತನ್ನ ಪರಿಚಯವನ್ನ ಆಳವಾಗಿ ಕ್ಲಿಯರ್ ಮಾಡ್ತಿದ್ದಾರೆ. ಮಕ್ಕಳೇ, ನಾನು ಶರೀರದಲ್ಲಿ ಬಂದು ಜ್ಞಾನ ಕೊಡ್ಬೇಕಾಗುತ್ತೆ, ಜ್ಞಾನ ಸಾಗರ, ನಾನು ಪತಿತ ಪಾವನ, ನಿಮ್ಮನ್ನು ಪಾವನ ಮಾಡ್ಬೇಕಂದ್ರೆ ನಾನೆಲ್ಲ ಗೈಡ್ ಮಾಡಬೇಕಾಗುತ್ತೆ, ಡೈರೆಕ್ಷನ್ ಕೊಡಬೇಕಾಗುತ್ತೆ. ಪ್ರೇರಣೆಯಿಂದ ಮೇಲೆ ಕೂತ್ಕೊಂಡು ಹೇಳಕ್ಕಾಗುತ್ತಾ? ಸಿ ಬಾಯಲ್ಲಿ ಹೇಳಿ ಡೈರೆಕ್ಟಾಗಿ ಹೇಳಿನೇ ಅರ್ಥ ಆಗಲ್ಲ, ಬುದ್ಧಿಗೆ ಹೋಗಲ್ಲ. ಇನ್ನು ಮೇಲಿಂದ ಕೂತು ಹೇಳ್ಬಿಟ್ಟಿದ್ರೆ ಒಂದಕ್ಕೆ ಈ ಮಕ್ಕಳಂತೂ ಚತುರರಲ್ಲ, ಒಂದಕ್ಕೆ ಇನ್ನೊಂದು ಹೇಳ್ಕೊಂಡು ಏನು ಬೇಕೋ ಮಾಡಿಬಿಟ್ಟಿರೋರು. ಅದರಿಂದ ಪ್ರೇರಣೆಯಲ್ಲಿ ಆಗಲ್ಲ ಅಂತಾರೆ ಬಾಬವರು. ಭಗವಂತ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶಿವ ಜಯಂತಿನೂ ಆಚರಣೆ ಮಾಡ್ತಾರೆ. ಈಗ ಯಾರದಾದ್ರೂ ಊಟ ಹಬ್ಬ ಮಾಡ್ತಾರೆ ಅಂದರೆ ಅವ್ರು ಇಲ್ಲಿ ಬರ್ತಾರೆ ಅಂತ ತಾನೆ. ಮಕ್ಕಳೇ, ನಾನೀಗ ಬಂದು ಓದಿಸ್ತಿದ್ದೀನಿ, ಅದು ನೀವು ತಿಳ್ಕೊಳ್ತಿದ್ದೀರಾ. ಮನುಷ್ಯರಿಗೆ ಅಷ್ಟು ಅರ್ಥ ಆಗ್ತಿಲ್ಲ. बाप को पूरी रीति न पहचानने के कारण, निश्चय बुद्धि ना होने के कारण 8-10 वर्ष के बाद भी फारकती दे देते. माया बिल्कुल ही अंधा बना देती है. बाप का बनकर फिर छोड़ देते तो पद भ्रष्ट हो जाते हैं. अब तुम बच्चों को बाप का परिचय मिला है तो औरों को भी देना है. ತಂದೆ ಹೇಳೋದೇನು? ಅರೆ ಮಕ್ಕಳೇ, ನಾನು ಬಂದು ಓದಿಸ್ತಾ ಇದ್ದೀನಿ, ನಿಮಗೆ ಅರ್ಥ ಆಗ್ತಿದೆ, ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋ ಕಾರಣ. ಪೆಹಚಾನ್ ಅಂದರೆ ಅರಿವು, ಅನುಭವದ ಆಧಾರದ ಮೇಲೆ ಇದು ಯಾರು ಹೇಳ್ತಿದ್ದಾರೆ, ಯಾರು ಹೇಳಕ್ಕೆ ಸಾಧ್ಯ, ಜ್ಞಾನದ ಆಳದಲ್ಲಿ ಹೋಗದೆ ಅನುಭವ ಮಾಡದೇ ಇರೋ ಕಾರಣ, ನಿಶ್ಚಯ ಪೂರ ಇಲ್ಲದೆ ಇರೋ ಕಾರಣ, 8 ವರ್ಷ ಆದ್ಮೇಲೂ ನನ್ನ ಕೈ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ನನಗೆ ಡೈವರ್ಸ್ ಕೊಡ್ತಾರೆ. ಮಾಯೆ ಕುರುಡ್ರನ್ನ ಮಾಡಿಬಿಡುತ್ತೆ. ಕಾಣ್ತಾ ಇದ್ರು, ನೋಡ್ತಾ ಇದ್ರು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ತನ್ನ ರಿಸಲ್ಟ್ ಏನು? ನನ್ನ ಮಕ್ಕಳಾಗಿ ನನ್ನ ಕೈ ಬಿಡೋದ್ರಿಂದ ಪದವಿ ಭ್ರಷ್ಟ ಆಗ್ಬಿಡುತ್ತೆ. अब तुम बच्चों को, ನಿಮಗೆ ನನ್ನ ಪರಿಚಯ ಸಿಕ್ಕಿದೆಯಲ್ಲ, ನೀವು ಬೇರೆಯವರಿಗೆ ಕೊಡಬೇಕು. ऋषि मुनि आदि सब नेति नेति करते गए. आगे तुम भी नहीं जानते थे, अभी तुम कहेंगे आगे हाँ हम जानते हैं. तो आस्तिक हो गए. सृष्टि चक्र कैसे फिरता ये भी तुम जानते हो. ಋಷಿ ಮುನಿಗಳು ನೇತಿ ನೇತಿ ಅಂದರೆ ಇದು ಅಲ್ಲ ಅಂತ ಹೇಳ್ಕೊಂಡು ಹೋದ್ರು. ಯಾಕೆಂದ್ರೆ ಯಾವ ರೂಪದಲ್ಲಿ ನೋಡಿದ್ರು ಸಾಕ್ಷಾತ್ಕಾರ ಆಗ್ತಿದೆ. ತೋರ್ಸೋರು ಇನ್ಯಾರೋ ಇರಬೇಕಲ್ಲ. ಶಂಕರ ಅಂದರೆ ಶಂಕರ ಕಾಣ್ತಿದ್ದಾರೆ, ಕೃಷ್ಣ ಅಂದರೆ ಕೃಷ್ಣ ಕಾಣ್ತಿದ್ದಾರೆ, ರಾಮ ಅಂದರೆ ರಾಮ. ತೋರ್ಸೋರು ಯಾರು? ಅದಕ್ಕೆ ಅವರಿಗೆ ಯೋಚನೆ ಬಂತು, ಯಾರೋ ಇದ್ದಾರೆ, ಸೊ ಅದು ಗೊತ್ತಿಲ್ಲ ಅವ್ರು ಯಾರು ಅಂತ. ಅವರಾದರೂ ಸತ್ಯ ಹೇಳಿದ್ರು, ಈಗ ಬಂದವರೇನು ನನ್ನೊಳಗಡೆನೇ ಇದ್ದಾರೆ ಅಂದ್ಬಿಟ್ರು ಈಸಿಯಾಗಿ. ಇವ್ರು ಯಾರು ಕೇಳಲೂ ಇಲ್ಲ, ನಿನ್ನೊಳಗೆ ಹೆಂಗಪ್ಪ ಇರ್ತಾರೆ ಅಂತ. ಬಾಬಾ ಹೇಳೋದು, ನಿಮಗೂ ಮೊದಲು ಗೊತ್ತಿರಲಿಲ್ಲ, ಈಗ ನಿಮಗೆ ಅರ್ಥ ಆಯ್ತಲ್ವ ಮಕ್ಕಳೇ, ಅದಕ್ಕೆ ನೀವು ಆಸ್ತಿಕರಾಗ್ಬಿಟ್ಟಿದ್ದೀರಾ. ಸೃಷ್ಟಿ ಚಕ್ರ ಹೆಂಗ್ ತಿರುಗುತ್ತೆ ಇದು ನಿಮಗೆ ಗೊತ್ತು. ಈ ಸಾರಿ ದುನಿಯಾ ಅವ್ರ ಖುದ್ ಇಸ್ ಪಢಾಯಿಗೆ ಪೇಲೆ ನಾಸ್ತಿಕ್ತೆ. ನೀವು ಮಕ್ಕಳು ಮತ್ತು ಇಡೀ ವಿಶ್ವ ಎಲ್ಲರೂ ನಾಸ್ತಿಕರಾಗಿದ್ರಿ. ನನ್ನನ್ನು ಮೊದಲೆಲ್ಲಿ ತಿಳ್ಕೊಂಡಿದ್ರಿ ನೀವು? ಈಗ ತಿಳ್ಕೊಂಡಿದ್ದೀರಾ. अब बाप ने समझाया है तो तुम कहते हो हमको परम पिता परमात्मा बाप ने समझाया है, आस्तिक बनाया है. हम रचता और रचना के आदि मध्य अंत को नहीं जानते थे. बाप रचता बाप ही संगम पर आकर नई दुनिया की स्थापना करते हैं. ಮೂಲ ಮಾತಲ್ಲ. ಜಗತ್ತಿಗೆ ತಂದೆನೂ ಗೊತ್ತಿಲ್ಲ ರಚಯಿತ, ರಚನೆಯ ಆದಿ ಮಧ್ಯ ಅಂತ್ಯ ರಹಸ್ಯನೂ ಗೊತ್ತಿಲ್ಲ. ಈಗ ನಿಮಗೆ ಅರ್ಥ ಆಯಿತು, ತಂದೆ ರಚಯಿತ, ತಂದೆನೇ ಈಗ ಸಂಗಮ ಯುಗದಲ್ಲಿ ಬಂದು ನಮಗೆ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಿದ್ದಾರೆ. ಹಳೆದರ ವಿನಾಶ ಆಗ್ತಿದೆ ಅಂದರೆ ಪರಮಾತ್ಮನ ದಿವ್ಯ ಕರ್ತವ್ಯ ನಡೀತಿದೆ ಅನ್ನೋದು ನಮಗೆ ಅರ್ಥ ಆಯಿತು. पुरानी दुनिया के विनाश के लिए ये महाभारत लड़ाई है, जिसके लिए समझते उस समय कृष्ण था, अभी तुम समझते हो निराकार बाप था. उनको देखा नहीं जाता, कृष्ण का तो चित्र है देखा जाता, शिव को नहीं देख सकते हो.
कृष्ण को कंस की जेल में दिखाते कंस सतयुग में था क्या, ये हो कैसे सकता, कंस असुर को कहा जाता. ಈ ಮನುಷ್ಯರಿಗೆ ಇದು ಅರ್ಥ ಆಗಲಿಲ್ಲಲ್ಲ, ಅದೇ ಪಾಯಿಂಟ್ ಇರೋದು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಕೃಷ್ಣ ಆಗಲಿ ನಾರಾಯಣ ಆಗಲಿ ಇವರೆಲ್ಲರೂ ಕಣ್ಣಿಂದ ಕಾಣಿಸ್ತಾರೆ, ಸಾಕಾರದಲ್ಲಿದ್ದಾರಲ್ಲ. ಶಿವಬಾಬಾ ನಿರಾಕಾರ, ಅವರನ್ನು ನೋಡೋಕ್ಕಾಗಲ್ಲ. ಸೊ ಅವ್ರು ಬರೋದು ಯಾವಾಗ, ಜಗತ್ತಲ್ಲಿ ಈಗ ನಮಗೆ ಅರ್ಥ ಆಯಿತು, ಮಹಾಭಾರತ ಯುದ್ಧ ವಿಶ್ವದ ವಿನಾಶಕ್ಕೆ ನಿಂತಿದೆ. ವಿನಾಶ ನಿಂತಿದೆ ಅಂದರೆ ಭಗವಂತ ಇಲ್ಲಿ ಗೀತೆಯನ್ನು ಹೇಳಲಿಕ್ಕೆ ಇನ್ನೊಂದು ಕಡೆ ಇದ್ದಾರೆ ಅನ್ನೋದು ಅರ್ಥ. ಅಂದಾಗ ಬಾಬಾ ಹೇಳ್ತಿರೋದು, ಶಿವನನ್ನು ನೋಡೋಕ್ಕಾಗಲ್ಲ, ಕೃಷ್ಣನ್ ನೋಡ್ಬೋದು. ಕೃಷ್ಣ ಸತ್ಯುಗದ ಪ್ರಿನ್ಸು. ಬಟ್ ಕೃಷ್ಣನ ಜೊತೆ ಅವರೇನು ಜರಾಸಿಂದ ಅವರಿವ್ರನ್ನ ಕಂಸನನ್ನು ತೋರಿಸ್ಬಿಟ್ರು, ಇದು ಸರಿ ಇಲ್ಲ. ಬಾಬಾ ಹೇಳೋದು, ಸತ್ಯುಗದಲ್ಲಿ ಅಸುರರು ಹೆಂಗೆ ಬರೋಕ್ಕಾಗುತ್ತೆ, ಮನುಷ್ಯರೇ ಇಲ್ಲಲ್ವ. ಅದಕ್ಕೇನು ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಕಸಿ ದೇವತೆಗಳು ಮನುಷ್ಯರೇ, ಬಟ್ ಮನುಷ್ಯರನ್ನೋದು ಶೋಭಿಸಲ್ಲ. ಅದಕ್ಕೆ ದೇವತಾ ಅಂತ ಹೇಳಲಾಗುತ್ತೆ, ಕಂಪ್ಲೀಟ್ ಪಾವನ ನಿರ್ವಿಕಾರಿಗಳಲ್ವ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ಕಥೆಗಳು ಅದೆಲ್ಲ ಇಲ್ಲ. तो कृष्ण भी कब कैसे आया ये भी कोई नहीं जानते ना. कृष्ण को कंस की जेल में दिखाते हैं. ಕಂಸ ಸತ್ಯುಗ್ ಮೇತಾ ಕ್ಯಾ, ಕೃಷ್ಣನ ಬಗ್ಗೆನೂ ಶಿವಬಾಬನ ಬಗ್ಗೆನೂ ಗೊತ್ತಿಲ್ಲ. ಕೃಷ್ಣನು ಯಾವಾಗ ಬಂದರು, ಏನು ಮಾಡಿದ್ರು. ಕೃಷ್ಣ ಜನ್ಮ ತಗೊಳ್ಳುವಾಗ ಕಂಸನ ಜೈಲಲ್ಲಿ ತೋರಿಸ್ತಾರೆ. ಕಂಸ ಯಾರು ಅನ್ನೋದು ಗೊತ್ತಿಲ್ಲ. ಸತ್ಯುಗದಲ್ಲಿ ಇವೆಲ್ಲ ಕಥೆಗಳಿರಲ್ಲ. ಮೀನ್ಸ್ ಈ ತರಹ ಜನ್ಮದ ಪ್ರಶ್ನೆನೇ ಇಲ್ಲಲ್ಲ. ಅವರೇನೆ ಕಾಂಟ್ರವರ್ಷಿಯಲ್ ತದ್ವಿರುದ್ಧವಾಗಿ ತೋರಿಸ್ತಾರೆ. ಒಂದು ಕಡೆ ಜಲಮಯ ಆಗೋಯ್ತು, ಎಲೆ ಮೇಲೆ ತೇಲ್ಕೊಂಬಂದ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕೃಷ್ಣನ್ ಜೈಲಲ್ಲಿ ಜನ್ಮ ತಗೊಂಡವಂತ ಎಲೆ ಮೇಲೆ ಹೆಂಗೆ ತೇಲ್ಕೊಂಬರೋದು. ಇದು ಯಾರಿಗೆ ಅರ್ಥ ಆಗದೆ ಇರೋ ಥರ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆಲ್ಲ. ಅದಕ್ಕೇನು ಹೇಳ್ತಾರೆ ಬಾಬಾ, कंस असुर को कहा जाता है. इस समय सारी आसुरी संप्रदाय एक दो को मारते पीटते रहते हैं. दैवी दुनिया थी ये भूल गई है. ಭೂಲ್ ಗಯೆ ಅಂದ್ರೂ ಹೆಂಗೆ ಮರ್ತುಬಿಟ್ರಂದ್ರೆ ಏನೂ ಇಲ್ಲ. ದೈವಿ ಪ್ರಪಂಚ ಇತ್ತು, ಭಾರತ ಇಂತಹ ಶ್ರೇಷ್ಠ ದೇವಭೂಮಿ ಆಗಿತ್ತು, ಬಾಬನ ಅವತರಣ ಭೂಮಿ, ಎಲ್ಲ ಮರೆತುಬಿಟ್ಟು ಬಾಬಾ ಹೇಳೋದು ಇಷ್ಟು ಆಸುರಿ ಪ್ರಪಂಚ, ಆಸುರಿ ಜನ ಆಗ್ಬಿಟ್ಟಿದ್ದಾರೆ. ಒಬ್ಬರನ್ನೊಬ್ಬರು ಕೊಲ್ತಿದ್ದಾರೆ, ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ. ಒಳ್ಳೆ ಮನುಷ್ಯರನ್ನ ಕತ್ತರಿಸೋದು ಬದನೆಕಾಯಿ ಕತ್ತರಿಸ್ದಂಗೆ ಕತ್ತರಿಸ್ತಾರೆ, ಹಂಗೆ ಆಗ್ಬಿಟ್ರು ಜನ. ಈಶ್ವರೀಯ ದೈವಿ ಪ್ರಪಂಚ ಬಾಬಾ ಈಶ್ವರ ಸ್ಥಾಪನೆ ಮಾಡ್ತಿದ್ದಾರೆ. ನಮಗೆ ಖುಷಿ ಏನಿದೆ, ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ. ಯೋ ಬಿ ತುಮಾರಿ ಬುದ್ಧಿ ಮೇ ಹೇ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಏನೋ ಎಲ್ಲ ಕೂತ್ಕೊಂಡು ಕೇಳ್ತಿದ್ದೀರಲ್ವಾ ಮನೆಯಲ್ಲಿ, ಖುಷಿ ಇದೆಯಲ್ವಾ, ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ, ಹೊಸ ಜಗತ್ತು ತಂದ್ಬಿಟ್ಟಿದ್ದಾರೆ, ಇದು ಹೋಯ್ತು, ಈಗ ಇನ್ನೇನು ಬೆಂಕಿ ಬಿದ್ದೋಗಿದೆ, ಕಾಣ್ತಾ ಇದೆಯಾ. ದಾದಿಗಳೇನು ಹೇಳ್ತಿದ್ರು, ಏನು ನೋಡಿದ್ರೆ ಎಲ್ಲ ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ, ಇನ್ನೇನು ವಾಟ್ಬಿಟ್ವಿ ಅಂತ ಇತ್ತು, ಪ್ರಪಂಚ ನಾವು ನೋಡಲೇ ಇಲ್ಲ ಅಂತ. ಹಂಗೆ ಈಗಂತೂ ಟೈಮ್, ಆ ಟೈಮ್ ಕಣ್ಣೆದುರುಗಡೆ ನಿಂತಿದೆ. ಬಾಬಾ ಹೇಳೋದು, ಮಕ್ಕಳೇ ಇದೂ ಎಲ್ಲರಿಗೂ ಅರ್ಥ ಆಗಲ್ಲ, ಅದಕ್ಕೆ ಆ ಖುಷಿ ನಶೆ ಇರಲ್ಲ ಅಂತ ಹೇಳೋದು. ಏನೋ ಒಂದು ಕಡೆ ಅಯ್ಯೋ ಅನ್ನೋ ಥರ ದುಃಖಿ ಆಗಂಗಿಲ್ಲಲ್ಲ. ವತನದಲ್ಲಿ ಎದುರುಗಡೆ ಬಾಬನ್ ನೋಡ್ತಾ ಇರ್ತಿರೋ, ಕೆಳಗಡೆ ಇರ್ತಿರೋ. ಅಭಿ ತುಮ್ ಹೋ ಈಶ್ವರೀಯ ಪರಿವಾರ, ಫಿರ್ ವಹಾ ಹೋಂಗೆ ದೈವಿ ಪರಿವಾರ. इस समय ईश्वर तुमको लायक बना रहे हैं, स्वर्ग का देवी देवता बनाने बाप पढ़ा रहे हैं. इस संगम युग को कोई भी नहीं जानते. ಇದು ಈಶ್ವರೀಯ ಪರಿವಾರ. ಸಂಗಮ ಯುಗದಲ್ಲಿ ಇದು ಶ್ರೇಷ್ಠ ಪರಿವಾರ, ಅದು ದೈವಿ ಪರಿವಾರ. ಎಲ್ಲರೂ ಅವ್ರವ್ರ ಮನೆಯಲ್ಲಿ ಇರ್ತಾರೆ. ವಿಶ್ವ ಕುಟುಂಬ ಅನ್ನೋದು ಎಲ್ಲಿ ಬರುತ್ತಲ್ಲಿ? ಈ ಸಮಯದಲ್ಲಿ ನೀವು ಈಶ್ವರನ ಮಕ್ಕಳಾಗಿದ್ದೀರಾ. ಆ ಕಾರಣ ತಂದೆ ಲಾಯಕ್ ಮಾಡ್ತಿದ್ದಾರೆ, ಈಶ್ವರ ತಂದೆ ಡೈರೆಕ್ಟ್ ಓದಿಸ್ತಿದ್ದಾರೆ. ಎಷ್ಟು ಸೌಭಾಗ್ಯ. ಸತ್ಯುಗದಲ್ಲಾದರೆ ಅವ್ರ ರಾಜಗುರುಗಳು ಕೂತ್ಕೊಂಡು ಓದಿಸ್ತಾರೆ. ನಮ್ಮ ತಂದೆ ನೋಡಿ ಸದ್ಗುರು ಬಂದು ಪರಮಧಾಮದಿಂದ ಕೂತ್ಕೊಂಡು ಓದಿಸ್ತಾರೆ. ನಶೆ ಇದೆಯಲ್ವಾ, ಅದು ಏನೋ ಪುರುಷೋತ್ತಮರು ದೇವತೆಗಳು ಮಾಡಕ್ಕೆ ಓದಿಸ್ತಿದ್ದೀನಿ. ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ವಿದ್ಯೆ, ನಶೆ, ಖುಷಿ ಇಡೀದೇನ. ನಮ್ಮ ಟೀಚರ್ ಇಂಥ ಟೀಚರು ಓದಿಸೋದು ಒಂದೇ 1 ಗಂಟೆ,
23 ಗಂಟೆ ಎಕ್ಸಾಮ್ ತಗೊಳ್ಳೋದು. ಸೊ ಕ್ಲಾಸ್ ಕೇಳುವಾಗನೇ ಎಲ್ಲ ಧಾರಣೆ ಆಗ್ಬಿಡ್ಬೇಕು. ಇಡೀ ದಿನ ಅದರ ಪ್ರಯೋಗ, ಅದರ ಚಿಂತನೆ, ಅದರ ಮಂಥನ, ಅದರ ಆಳದಲ್ಲಿ ಹೋಗೋ ಅನುಭವಗಳು ಮಾಡಬೇಕಲ್ವಾ. ಈಗಂತೂ ಬಾಬು ಅವ್ರು ವಿಶೇಷ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ನೀವು ಯಾರು ಹೇಳೋಕ್ಕಾಗಲ್ಲ, ಅಬ್ಬಬ್ಬಾ ಟೈಮ್ ಇರಲಿಲ್ಲ ಏನು ಮಾಡೋದು ಅಂತ ಕರೋನಾ ಕೂರಿಸ್ಬಿಟ್ಟಿದೆ ಒಳಗಡೆ. ಸೊ ಅದರಿಂದ ಮಾಡ್ಬೇಕು, ಪುರುಷಾರ್ಥ ಚೆನ್ನಾಗಿ ಮಾಡಬೇಕು. कोई भी शास्त्र में इस पुरुषोत्तम युग की बात ही नहीं. ಇದೇ ಮಿಸ್ಟೇಕ್, ಮಿಸ್ಸಿಂಗ್ ಲಿಂಕ್. ಯಾವ ಶಾಸ್ತ್ರಗಳಲ್ಲಿ ಪುರುಷೋತ್ತಮ ಸಂಗಮ ಯುಗದ ಮಾತಿಲ್ಲ. पुरुषोत्तम युग अर्थात जहाँ पुरुष आत्मा उत्तम बनना होता है, पुरुषोत्तम बनना होता है. ಪುರುಷೋತ್ತಮ ಸಂಗಮ ಯುಗ ಅಂದರೆ ಆತ್ಮ ಪುರುಷ ಉತ್ತಮನಾಗಬೇಕಾಗಿದೆ, ಪುರುಷೋತ್ತಮ. ಸತ್ಯುಗಕ್ಕೂ ಕಹೆಂಗೆನಾ ಪುರುಷೋತ್ತಮ ಯುಗ. ಸತ್ಯುಗದವರೆಲ್ಲರೂ ಪುರುಷೋತ್ತಮರಲ್ವ. ಆತ್ಮ ಪುರುಷ ಉತ್ತಮ ಸ್ಥಿತಿ, ಹೈಯೆಸ್ಟ್ ಸ್ಥಿತಿಯಲ್ಲಿದೆ. इस समय तो मनुष्य पुरुषोत्तम नहीं है, इनको तो कनिष्ठ तमो प्रधान कहेंगे. ಈಗ ಯಾರೂ ಉತ್ತಮರೆಲ್ಲಿದ್ದಾರೆ, ಎಲ್ಲ ಕನಿಷ್ಠ ತಮೋಗುಣಿ ಅಂತಾರೆ ಬಾಬವರು. ये सब बातें सिवाय तुम ब्राह्मणों की और कोई नहीं समझ सकते. बाप कहते ये आसुरी भ्रष्टाचारी दुनिया, सत्युग में ऐसा कोई वातावरण नहीं होता. वो थी श्रेष्ठाचारी दुनिया, उनका चित्र है ना. बरोबर ये श्रेष्ठाचारी दुनिया के मालिक थे. ಈಗಿನ ಮನುಷ್ಯರೆಲ್ಲ ಕನಿಷ್ಠ ತಮೋ ಪ್ರಧಾನರು. ಈ ಮಾತೆಲ್ಲ ಬ್ರಾಹ್ಮಣರು ನಿಮ್ಮ ಮಕ್ಕಳನ್ನು ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಸತ್ಯುಗ ಶ್ರೇಷ್ಠಾಚಾರಿ ಪ್ರಪಂಚ ಅಲ್ಲ, ಎಲ್ಲ ಪುರುಷೋತ್ತಮರಿದ್ದಾರೆ. ಈ ವಾತಾವರಣ ಅಲ್ಲಿ ಇರಲ್ಲ ನೋಡ್ರಿ. ಈ ಕಾಯಿಲೆ, ಈ ಭಯ, ಈ ಚಿಂತೆ, ಈ ಏರುಪೇರು ಇವೆಲ್ಲ ಅದು ಇರಲ್ಲ. ಆತಂಕ ಎಷ್ಟು, ಈಗೀಗ ಯುದ್ಧ ಆಗುತ್ತೇನೋ ಅನ್ನೋ ಭಯ ಜನಗಳಿಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಅದು ಇರೋದೇನೆ ಶ್ರೇಷ್ಠಾಚಾರಿ ಜಗತ್ತು. ಚಿತ್ರಗಳು ನೋಡಿ, ದೇವತೆಗಳು ನೋಡಿದ್ರೆ ಇಲ್ಲಿನವರು ಅಂತ ಅನ್ಸಲ್ಲ ತಾನೆ. भारत के राजाए होकर गए तो पूजे जाते, पूज्य पवित्र थे. जो ही फिर पुजारी बने, पुजारी भक्ति मार्ग को, पूज्य ज्ञान मार्ग को कहा जाता. पूज्य सो पुजारी, पुजारी सो पूज्य. तुम ही बनते हो ಪೂಜ್ಯ. ಪೂಜಾರಿ ನೀವೇ ಆಗ್ತೀರಾ ಮಕ್ಕಳೇ. ನೀವು ಪೂಜ್ಯರಿದ್ದವರು ಯಾರನ್ನ ಎಲ್ಲರೂ ಪೂಜೆ ಮಾಡ್ತಾರೆ, ಅವ್ರು ಬಂದು ನೀವು ಪೂಜಾರಿಗಳಾಗ್ಬಿಟ್ಟಿದ್ದೀರಾ. ಇದು ರಿಯಲೈಸೇಷನ್ ಮಾತು. ये भी तुम जानते हो इस दुनिया में पूज्य एक भी न हो सके. ಇದು ಇಂಪಾರ್ಟೆಂಟ್. ಈ ಪ್ರಪಂಚದಲ್ಲಿ ಒಬ್ಬರು ಪೂಜ್ಯರಿಲ್ಲ. ಪೂಜ್ಯರಾಗಬೇಕಂದ್ರೆ ಆತ್ಮ ಪವಿತ್ರತೆಯ ಜೊತೆಗೆ ಶರೀರನೂ ಪವಿತ್ರವಾಗಿರಬೇಕು. ಅದು ಅವರು ಪೂಜೆಗರ್ಹರು. पूज्य परमपिता परमात्मा और देवताओं को ही कहा जाता. परमपिता परमात्मा सबका पूज्य ಅಂಡ್ ಎವರ್ ಪೂಜ್ಯ ಅಲ್ವಾ ನಮ್ಮ ತಂದೆ ಬಾಬಾ. ಎವರ್ ಪ್ಯೂರ್, ಅದಕ್ಕೆ ಅವ್ರು ಎವರ್ ಪೂಜ್ಯ. ನೀವು ಮಕ್ಕಳು ದೇವತೆಗಳು ಪರಮಾತ್ಮನನ್ನು ಬಿಟ್ಟರೆ ಪೂಜ್ಯರು ಯಾರಿಲ್ಲ ಜಗತ್ತಲ್ಲಿ. सब धर्म वाले उनकी पूजा करते. ऐसे बाप का जन्म तो यहाँ गाया जाता. ಭಾರತದಲ್ಲೇನೆ ಆ ತಂದೆಯ ಜನ್ಮದಿನ शिव जयंती मनाया जाता. परंतु मनुष्यों को कुछ भी पता नहीं उनका जन्म भारत में होता. आजकल तो शिव जयंती की हॉलीडे भी नहीं करते हैं. जयंती मनाओ ना मनाओ तुम्हारी मर्जी. आर्टिफिशियल हॉलीडे, ऑफिशियल हॉलीडे नहीं है. जो शिव जयंती को नहीं मानते वो तो अपने काम पर चले जाते हैं. बहुत धर्म है. सत्युग में ऐसी बातें होती नहीं. ಅಂದರೆ ಶಿವ ಜಯಂತಿಯ ಮಹತ್ವ ಇಲ್ಲ. ಆ್ಯಕ್ಚುಲಿ ಇದು ಇಂಟರ್ನ್ಯಾಷನಲ್ ಜಯಂತಿ ಆಗಬೇಕು. ಎಲ್ಲರ ತಂದೆ ತಾನೆ ಶಿವ ಬಾಬಾ. ಈ ಭಾರತದಲ್ಲಿನೂ ಎಲ್ಲ ಕಡೆ ಎಲ್ಲಿ ಕೊಡ್ತಾರೆ. ಯಾರಿಗೆ ಶಿವನನ್ನು ಒಪ್ಪಲ್ವೋ ಅವರಂತೂ ಕೆಲಸ ಕಾರ್ಯಗಳಿಗೂ ಹೋಗ್ತಾರೆ. ಶಿವಭಕ್ತರಾದರೆ ಒಂದು ದಿವಸ ಪಾಪ ರಜಾ ಆದರೂ ಹಾಕ್ಬಿಟ್ಟು ಏನೋ ಒಂದು ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಶಿವ ಜಯಂತಿಯ ಬೆಲೆ ಇಲ್ಲ, ಅಫಿಷಿಯಲ್ ಹಾಲಿಡೇ ಇಲ್ಲ, ಗೊತ್ತಿಲ್ಲ ಜನಗಳಿಗೆ ಅಂತ. ಅನೇಕ ಧರ್ಮಗಳಲ್ವ ಎಲ್ಲರದು ಅವ್ರವ್ರ ಕತೆ. ಸತ್ಯುಗ್ ಮೇ ಐ ಹಿ ನೈ ದುನಿಯಾ ಏಕ ಧರ್ಮ. ಅಲ್ಲಿರೋದೇ ಸತ್ಯುಗದಲ್ಲಿ ಒಂದು ಧರ್ಮ, ಒಂದು ರಾಜ್ಯ. ಅವ್ರಿಗೆ ವಾತಾವರಣ ನೈಯನ. ಇಲ್ಲಿನ ವಾತಾವರಣ ಅನೇಕತೆಯ ವಾತಾವರಣ ಇಲ್ಲ. ಅನೇಕತೆಯ ಕಾರಣ ಹಿಂಸೆ ಹೆಚ್ಚು ಕಡಿಮೆಗಳೂ ಇಲ್ಲ. ಅಲ್ಲಿ ಸತ್ಯುಗದಲ್ಲಿ ಇವೆಲ್ಲ ಇಲ್ಲ. यहाँ पता नहीं पड़ता कि हमारे पीछे सूर्यवंश, वहाँ
ये भी पता नहीं है ನೋಡಿ, ಹಿಂದೆ ಮುಂದಿಂದು ಅವ್ರಿಗೆ ಗೊತ್ತಿಲ್ಲ. हमारा पीछे सूर्यवंशी राज्य होगा, यहाँ सब जानते हो. ये जो पास्ट हो गया, सतयुग में तुम होंगे, वहाँ किस पास्ट को याद करेंगे? पास्ट तो हुआ कलयुग ना, उनकी हिस्ट्री ಜಾಗ್ರಫಿ सुनने से क्या फायदा? ಸತ್ಯುಗದಲ್ಲಿ ಇದ್ದಾಗ ನಮ್ಮ ನಂತರ ನಾವು ಚಂದ್ರವಂಶಿಯಲ್ಲಿ ಬರ್ತೀವಿ, ಅದು ಗೊತ್ತಾಗಲ್ಲ. ಸರಿ, ನಮ್ಮ ಹಿಂದೆ ಯಾರಿದ್ರು ಅದು ಗೊತ್ತಾಗಲ್ಲ. ನಿಮ್ಮ ಸತ್ಯುಗದ ಹಿಂದೆ ಕಲಿಯುಗ ಇತ್ತು ಮಕ್ಕಳೇ, ಕಲಿಯುಗದ ಮನುಷ್ಯರು ಕತೆ ಕೇಳ್ಕೊಂಡು ಏನು ಮಾಡಬೇಕು? ಇನ್ನು ಅಳು ಬಂದ್ಬಿಡುತ್ತಲ್ವಾ, ಸತ್ಯುಗದ ಖುಷಿನೇ ಹೊರಟೋಗ್ಬಿಡುತ್ತೆ ಕಲಿಯುಗದ ಕತೆ ಯೋಚನೆ ಮಾಡಿದ್ರೆ. ಓ, ನಾವೆಲ್ಲ ಹಿಂಗಾಗ್ಬಿಟ್ಟಿದ್ವಾ ಅಂತ. यहाँ तुम जानते हो हम बाबा के पास बैठे हैं. बाबा टीचर भी है, सतगुरु भी है. बाप आए हैं सबकी सदगति करने, सभी आत्माओं को जरूर ले जाएंगे. मनुष्य तो देहाभिमान में आकर कहते हैं सब मिट्टी में मिल जाना है. ये नहीं समझते हैं आत्मा तो चले जाएंगे, बाकी ये शरीर मिट्टी के बने हुए हैं, ये पुराना शरीर खत्म हो जाएगा. ನಮಗಿಷ್ಟು ಖುಷಿ ಇದೆ, ಈಗ ನಮ್ಮ ತಂದೆ ಪರಮಾತ್ಮ ನಮಗೆ ಟೀಚರ್ ಸದ್ಗುರುವಾಗಿ ಬಂದಿದ್ದಾರೆ, ನಮ್ಗೆ ಓದಿಸ್ತಿದ್ದಾರೆ, ಸದ್ಗತಿ ಕೊಡ್ತಿದ್ದಾರೆ, ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾರೆ. ಮನುಷ್ಯರು ದೇಹಾಭಿಮಾನದಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಅಯ್ಯೋ ಶರೀರ ಮಣ್ಣಲ್ಲಿ ಹೋಗುತ್ತೆ ರೀ ಅಂತ. ಬಟ್ ಆತ್ಮ ಶರೀರ ಬಿಟ್ಟು ತಗೊಳುತ್ತೆ. ಆತ್ಮ ದೇಹ ಬಿಟ್ಟ ಮೇಲೆ ಶರೀರ ಮಣ್ಣಲ್ಲಿ ಹೋಗೋದು. ಅವರು ನಾನು ಮಣ್ಣಲ್ಲಿ ಹೋಗ್ತೀನಿ ಅಂದ್ಕೋತಾರೆ, ನಾನು ಆತ್ಮ ಅನ್ನೋದು ಗೊತ್ತಾಗಲ್ಲ ನೋಡ್ರಿ. बट आत्मा एक शरीर छोड़ दूसरा लेती है, वन शरीर बिट तगोलुत्ते. इस समय इस दुनिया में हमारा अंतिम जन्म है, सब पतित है, सदैव पावन तो कोई रह नहीं सकता. सतो प्रधान सतो रजो तमो होती है. वो लोग तो कह देते सब ईश्वर के ही रूप है. ईश्वर न अपने अनेक रूप बनाया है खेल पाल करने लिए, हिसाब किताब कुछ भी नहीं है, ना खेल पाल करने वाले को जानते हैं. बाप ही बैठ वर्ल्ड की हिस्ट्री ಜಾಗ್ರಫಿ समझाते. ತಂದೆ ಹೇಳೋದು, ಜನ ಅಂದ್ಕೊಳ್ತಾರೆ ಎಲ್ಲ ಈಶ್ವರನ ರೂಪ, ಈಶ್ವರನ ಅಂತ್ಯ ಯಾರಿಗೂ ಗೊತ್ತಿಲ್ಲ, ಈಶ್ವರ ಅನೇಕ ರೂಪಗಳಲ್ಲಿ ಬರ್ತಾರೆ, ಇದೆಲ್ಲ ಈಶ್ವರನ ಆಟ. ಬಾಬಾ ಹೇಳ್ತಾರೆ ಲೆಕ್ಕಪತ್ರನೇ ಇಲ್ಲ, ನನ್ನನ್ನು ಹೆಂಗೆ ಬೇಕೋ ಏನು ಬೇಕೋ ಹೇಳ್ಬಿಡ್ತಾರೆ ಅಂತ. ಸರಿಯಪ್ಪ, ನಾನೆಲ್ಲ ಆಡ್ಸೋನ್ ತಾನೆ, ನನಗೆ ಬಂದು ಹಿಸ್ಟ್ರಿ ಜಾಗ್ರಫಿ ಹೇಳ್ತಿದ್ದೀನಿ, ಯಾಕೆ ತಿಳ್ಕೊಳ್ಳಲ್ಲ ನೀವು? खेल में हर एक का पार्ट अलग अलग है, सबका पोजीशन अलग अलग है. जो जैसा पोजीशन वाला होता है उनकी महिमा होती है. ನಾಟಕದಲ್ಲಿ ಹಂಗೆ ತಾನೆ, ಒಬ್ಬೊಬ್ಬರು ಪಾರ್ಟು, ಒಬ್ಬೊಬ್ಬರು ಮಹಿಮೆ, ಒಬ್ಬೊಬ್ಬರು ಪೊಸಿಷನ್ ಎಲ್ಲ ಸೆಪ್ರೇಟ್ ತಾನೇ ಇರುತ್ತೆ. ಅದರ ಅನುಸಾರ ಪೊಸಿಷನ್ ಯಾರ್ದು ಹೆಂಗಿರುತ್ತೋ ಮಹಿಮೆ ಹಂಗಾಗುತ್ತೆ. ये सब बातें बाप संगम पर ही समझाते. सतयुग में को फिर सतयुग का पार्ट चलेगा, यहाँ वो बातें बाबा बोलेगा नहीं, लेकिन वहाँ ये बातें नहीं होंगी. यहाँ तुमको सृष्टि चक्र का ज्ञान बुद्धि में फिरता रहता है. तुम्हारा नाम ही है स्वदर्शन चक्रधारी. ತಂದೆ ಏನು ಹೇಳ್ತಿದ್ದಾರೆ? ಅರೆ ಮಕ್ಕಳೇ, ಸತ್ಯುಗದಲ್ಲಿ ಇದೆಲ್ಲ ಮಾತುಗಳಿರೋಲ್ಲ. ಅಲ್ಲಿನ ಪಾರ್ಟ್ ನಿಮ್ದೇನಿದೆ ಅದನ್ನು ನೀವು ಮಾಡ್ತೀರಾ. ಇಡೀ ದಿನ ನೀವು ಮಕ್ಕಳ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರ ಗೊತ್ತಿದೆ, ತಿರುಗ್ತಾ ಇರುತ್ತಲ್ವಾ. ನಾವಲ್ಲಿ ಹೆಂಗಿದ್ವಿ, ನಮ್ಮ ಸಂಸ್ಕಾರಗಳು ಹೆಂಗಿತ್ತು, ಅದನ್ನು ದರ್ಶನ ರಿಯಲೈಸ್ ಮಾಡ್ತಾ ಹೋಗಬೇಕು. लक्ष्मी नारायण का तुड़ई, लक्ष्मी नारायण को तुड़ई स्वदर्शन चक्र दिया जाता. ನಿಮ್ಮ ಬುದ್ಧಿಯಲ್ಲಿ ನನ್ನ ಆತ್ಮನ ದರ್ಶನದ ಚಕ್ರ ನಡೀತಾ ಇರುತ್ತೆ, ಅದಕ್ಕೆ ನೀವು ಸ್ವದರ್ಶನ್ ಚಕ್ರಧಾರಿ ಬ್ರಾಹ್ಮಣರು. ನಾರಾಯಣನ ಕೈಯಲ್ಲಿ ಸ್ವದರ್ಶನ್ ಚಕ್ರ ಕೊಡೋಕ್ಕಾಗಲ್ಲ ಲಕ್ಷ್ಮೀನಾರಾಯಣನಿಗೆ. ಐಹಿ ಯಹಾಂಕೆ ನಿಮ್ಮ ಅಲಂಕಾರಗಳು ಇಲ್ಲಿದು ಮಕ್ಕಳೇ. मूल वतन में सिर्फ आत्मा ही रहती है, सूक्ष्म वतन में कुछ नहीं है. मनुष्य जानवर पशु पक्षी आदि सब यहाँ होते. ಮನುಷ್ಯಾತ್ಮರಿರಲಿ, ಪಶು ಪಕ್ಷಿ ಪ್ರಾಣಿಗಳೆಲ್ಲದೂ ಈ ಪ್ರಪಂಚದಲ್ಲಿದೆ, ಅಲ್ಲಿಲ್ಲ. ಸೂಕ್ಷ್ಮ ವತನದಲ್ಲೂ ಇಲ್ಲ, ಮೂಲ ವತನದಲ್ಲೂ ಇಲ್ಲ. सतयुग में मोर आदि दिखाते, ऐसे नहीं वहाँ मोर के पंख निकाल पहनते हैं. मोर को थोड़े ही दुख देंगे, ऐसे भी नहीं मोर का गिरा हुआ पंख ताज में लगाएंगे, नहीं.
ताज में झूठी निशानी दे दिए, वहाँ सब खूबसूरत चीज़ें होती, गंदी कोई चीज़ का नाम नहीं होता, ऐसा कोई चीज़ नहीं होती जिसको देखकर घृणा आए। यहाँ तो घृणा आती है ना। वहाँ जानवरों को भी दुख नहीं होता। सत्युग कितना फर्स्ट क्लास होगा ನೋಡಿ, ಸತ್ಯುಗ ವರ್ಣನೆ ಮಾಡ್ತಿದ್ದಾರೆ. ಈಗ ಹೋಗ್ರಿ ಸತ್ಯುಗಕ್ಕೆ ಹೋಗ್ರಿ, ನೋಡ್ರಿ. ಬಾಬಾ ಹೇಳ್ತಾರೆ ಅಲ್ಲಿ ಎಷ್ಟು ಸುಂದರವಾದ ಪ್ರಾಣಿಗಳು, ಸುಂದರವಾಗಿರುತ್ತೆ. ನವಿಲುನು ಬಾಬಾ ಹೇಳ್ತಾರೆ ನವಿಲ್ ಗರಿ ಕಿತ್ಕೊಂಡ್ಬಿಟ್ಟು ತನ್ನ ಕಿರೀಟಕ್ಕೆ ಇಟ್ಕೊಳ್ಳಲ್ಲ, ಅದಕ್ಕೆ ದುಃಖ ಕೊಡಲ್ಲ. ಅಥವಾ ನವಿಲಿಂದ ಬಿದ್ದಿದ್ದೂ ತಗೊಂಡು ಇಟ್ಕೊಳ್ಳಲ್ಲ. ಕೆಳಗಡೆ ಕೊಳಕನ್ನ ಹೆಂಗೆ ತಗೊಂಡು ಇಟ್ಕೊಳ್ಳೋದು, ಒಳಗಿರಲ್ಲ, ಬಟ್ ಆದ್ರೂ ಅದು ರಾಜರದು ಒಂದು ಇದಲ್ವಾ. ಪಶು ಪಕ್ಷಿಗಳೆಲ್ಲದೂ ಅಲ್ಲಿ ಸತ್ಯುಗದಲ್ಲಿ ಸುಖಿ ಆಗಿರುತ್ತೆ. ಇಲ್ಲಿ ನೋಡಿ ಎಲ್ಲದರಲ್ಲಿ ಮನುಷ್ಯರಿಗೆ ದುಃಖ, ಇನ್ನು ಪ್ರಾಣಿಗಳಿಗಿಲ್ವಾ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಸತ್ಯುಗ ಫಸ್ಟ್ ಕ್ಲಾಸ್ ಪ್ರಪಂಚ. ನೋಡ್ರಿ ಎಂಥದೋ ಅಲ್ಲಿ ಇಂಥ ಕೊಳಕು ವಸ್ತುನೇ ಇರಲ್ಲ. ಯಾವ್ದು ನೋಡಿದ್ರೆ ಬೇಜಾರಾಗುತ್ತೆ, ತಿರಸ್ಕಾರ ಬರುತ್ತೆ. ಇಲ್ಲಿ ಯಾವ್ದು ನೋಡಿದ್ರು ಎಲ್ಲ ಕೊಳಕು, ಸರಿ ಇಲ್ಲ. ಮನುಷ್ಯರು ನೋಡಕ್ಕೂ ಹಿಂಗೆ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ದಾರೆ. ಏನು ಹೇಳ್ತೀರಾ? ಹೆಸರೇನು? ಸ್ವರ್ಗ, ಹೆವೆನ್. ಅದಕ್ಕೆ ನೈ ಪ್ರಪಂಚ, ನೈ ದುನಿಯಾ, ಹೊಸ ಜಗತ್ತು. ಹೆವೆನ್ ಅಂದರೆ ಹೆವೆನ್ನು. ಯಾರ ಯೋಚನೆಯಲ್ಲೂ ಇದನ್ನೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. 8 ವರ್ಷದ ಮಕ್ಕಳು ಫ್ಲೈಟ್ ತೊಗೊಂಡು ಸೀದಾ ಆನ್ ಮಾಡ್ಕೊಂಡು ಹೋಗ್ಬೋದು ಅಂತ ಯಾರಿಗೆ ಗೊತ್ತಿದೆ? यहाँ तो पुरानी दुनिया में देखो, बरसात के कारण मकान गिरते रहते, मनुष्य मर जाते हैं, अर्थक्वेक होंगी तो सब दबकर मर जाएंगे. सतयुग में बहुत तोड़े होंगे, फिर बाद में रुद्धि को पाते रहेंगे. पहले सूर्यवंशी होंगे. जब दुनिया 25% पुरानी होंगी तो उसके पीछे क्या होगा? चंद्रवंशी आएंगे. सतयुग 1250 वर्ष, वो है 100% नई दुनिया, जहाँ ದೇವಿ ದೇವತಾಯೇ ರಾಜ್ಯ ಕರ್ತೆ. ತಂದೆ ಏನು ಹೇಳ್ತಾರೆ, ಮಕ್ಕಳೇ ಇಲ್ಲಿ ಎಷ್ಟು ದುಃಖ ಇದೆ ಹಳೆ ಜಗತ್ತಲ್ಲಿ. ಮಳೆ ಬಂತ, ಎಲ್ಲ ಮನೆಗಳು ಬಿದ್ದು ಸತ್ತೋಗ್ತಾರೆ. ದೊಡ್ಡ ಅರ್ಥಕ್ವೇಕ್ ಆಯ್ತಾ, ಎಲ್ಲ ಮುಚ್ಚೋಗ್ಬಿಡುತ್ತೆ. ಮಕ್ಕಳೇ ಎಲ್ಲ ಶರೀರ ಬಿಡ್ತಾರೆ. ಸತ್ಯುಗದಲ್ಲಿ ಇರೋದೇ ಸ್ವಲ್ಪ ಜನ. ಸತ್ಯುಗದಲ್ಲಿ 25% ಪ್ರಪಂಚ ಹಳೆದಾದಾಗ ಚಂದ್ರವಂಶಿಯರ ರಾಜ್ಯ ಶುರುವಾಗುತ್ತೆ. ಸೊ ಸತ್ಯುಗ 1250 ವರ್ಷ, ಅದು ಹೊಸ ಜಗತ್ತು ಅಂದಾಗ ಅಲ್ಲಿ ನೀವು ಸೂರ್ಯವಂಶಿಯರು, ದೇವಿ ದೇವತೆಗಳ ರಾಜ್ಯ ಮಾಡ್ತೀರಾ. ತುಮಾರೆ ಮೇ ಬಿ ಇನ್ बहुत इन बातों को भूल जाते हैं. राजधानी तो स्थापन होना ही है, आर्ट फेल नहीं होना है. पुरुषार्थ की बात है. बाप सभी बच्चों से एक समान पुरुषार्थ कराते हैं. तुम अपने लिए विश्व पर स्वर्ग की बादशाही स्थापन करते हो ना. अपने को देखना है, हम क्या बनेंगे. ಕೇಳ್ತಾ ಏನು ಹೇಳ್ತಿದ್ದಾರೆ ಬಾಬು ಅವರು? ಈಗ ನಾನು ಮಕ್ಕಳೇ ರಾಜಧಾನಿ ಸ್ಥಾಪನೆ ಮಾಡ್ತಿದ್ದೀನಿ. ಕೆಲವು ಮಕ್ಕಳು ಇದು ಮರ್ತೋಗ್ಬಿಡುತ್ತೆ, ನಮ್ಮ ತಂದೆ ಬಂದು ಏನು ಮಾಡ್ತಿದ್ದಾರೆ, ನಮಗೆಲ್ಲ ಏನು ಆಸ್ತಿ ಕೊಡ್ತಿದ್ದಾರೆ ಅಂತ. ಆರ್ಟ್ ಫೇಲ್ ಆಗಬೇಡಿ, ಇನ್ನೂ 8 ದಿವಸ ಅಂತ ದುಃಖಿ ಆಗಬೇಡಿ. ಪುರುಷಾರ್ಥದ ಮಾತು, ನೀವು ಪುರುಷಾರ್ಥ ಮಾಡಿರಿ. ನಾನು ಎಲ್ಲ ಮಕ್ಕಳ ಹತ್ರ ಒಂದೇ ಥರ ಪುರುಷಾರ್ಥ ಮಾಡಿಸ್ತೀನಿ. ಬಾಕಿ ಮಾಡಬೇಕಲ್ವ ಎಲ್ಲರೂ ಒಂದೇ ಥರ. ನೀವು ನಿಮಗೋಸ್ಕರ ವಿಶ್ವದಲ್ಲಿ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದೀರಾ. ಮಕ್ಕಳೇ ನೀವು ನೋಡ್ಕೊಳ್ಬೇಕಲ್ವಾ, ನಾನೇನಾಗ್ತೀನಿ. ವಿಶ್ವದ ಮಾಲೀಕನಾಗೋ ಪುರುಷಾರ್ಥ ಮಾಡಿಸಿದ್ರೆ ನಾನು ಮಾಲೀಕನಾಗೋ ಪುರುಷಾರ್ಥ ಮಾಡ್ತಿದ್ದೀನೋ, ಅಥವಾ ಆರಾಮಾಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಆರಾಮ್ ಪಸಂದಿದ್ದೀರ ಏನಂತ ಕೇಳ್ತಿದ್ದಾರೆ ಬಾಬೂರು. ಮನೇಲಿ ಕೂತ್ಕೊಂಡು ಆರಾಮ್ ಅಂತಂದರೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೇನು, ಬಾಬಾ ಬಂದ್ಬಿಡು ನನ್ನ ಜೊತೆ ಇರು ಅಂತ ತಾನೇ ಇರಬೇಕು. ಹೃದಯ ಹಂಗಿರಬೇಕು. ಇಲ್ಲ ನೀವು ಅಲ್ಲಿ ಹೋಗ್ರಿ, ಇಲ್ಲ ಬಾಬನ ಇಲ್ಲಿ ಕೆಳಗಡೆ ಕರೀರಿ. ನಿರಂತರವಾಗಿ ಬಾಬೂರ್ ನೆನಪು, ಬಾಬೂರ್ ಪ್ರೀತಿ ಇದ್ದರೆ ಅಲ್ಲಿ ಇದೀ ಪ್ರಪಂಚ ಕೊಳಕು ಕಾಣಲ್ಲ. ಸರಿನಾ? ಅಚ್ಚಾ. मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. ಧಾರಣೆಗೆ
इस पुरुषोत्तम युग में स्वर्ग के देवी देवता बनने की पढ़ाई पढ़कर स्वयं को लायक बनाना है। पुरुषार्थ में 8 फेल नहीं होना है। ಪುರುಷೋತ್ತಮ ಯುಗದಲ್ಲಿ ಏನು ಪುರುಷಾರ್ಥ ಮಾಡ್ಬೇಕು ಹೇಳ್ರಿ? ಬಾಬಾ ಸ್ವರ್ಗದ ದೇವಿ ದೇವತೆಯನ್ನಾಗಿ ಮಾಡ್ಲಿಕ್ಕೆ ಓದಿಸ್ತಿದ್ದಾರೆ ಅಂದಾಗ ಚೆನ್ನಾಗಿ ಓದಿ ಸ್ವಯಂನ ಲಾಯಕ್ ಮಾಡ್ಕೋಬೇಕು. ಪುರುಷಾರ್ಥದಲ್ಲಿ ಹಾರ್ಟ್ ಫೇಲ್ ಆಗಬಾರ್ದಂದ್ರೆ ಅಯ್ಯೋ ಬಾಬಾ ಹೆಂಗೆ ಮಾಡೋದು, ಮಾಯ ಬಂತು, ಹಂಗಾಯ್ತು ಹಿಂಗಾಯ್ತು, ಹಿಂಗೆ ಗಾಬರಿ ಆಗಬೇಡಿ ಮಕ್ಕಳೇ. ಬಾಬನ ಜೊತೆ ಇಟ್ಕೊಂಡು ಸ್ಟ್ರಾಂಗ್ ಪುರುಷಾರ್ಥ ಮಾಡ್ರಿ. इस बेहद के खेल में हर एक्टर का पार्ट और पोजीशन अलग अलग है। जैसे जिसकी पोजीशन जैसे वैसा उसे मान मिलता। ये सब राज समझ वर्ल्ड की हिस्ट्री जाग्रफी का सिमरण कर स्वदर्शन चक्रधारी बनना है. ಈ ಬೇಹದ್ದ ಆಟವನ್ನ ಅರ್ಥಾತ್ ನಾಟಕವನ್ನ ತಿಳ್ಕೊಂಡು ಪ್ರತಿಯೊಬ್ಬ ಆ್ಯಕ್ಟರ್ಸ್ ಏನಿದ್ದಾರೆ ಅವರ ಪಾರ್ಟು ಅವ್ರ ಪೊಸಿಷನ್ ಎಲ್ಲ ಸಪ್ರೇಟು. ಯಾರು ಎಲ್ಲರ ಪಾರ್ಟ್ ಆ್ಯಂಡ್ ಪೊಸಿಷನ್ ಹೆಂಗಿರುತ್ತೆ ಅದರ ಅನುಸಾರ ಅವರಿಗೆ ಮರ್ಯಾದೆ ಸಿಗುತ್ತೆ. ಇದು ವರ್ಲ್ಡ್ ಈ ರಹಸ್ಯ ಚೆನ್ನಾಗಿ ಅರ್ಥ ಆಗಬೇಕು. ಸೃಷ್ಟಿಯ ಇತಿಹಾಸ ಭೂಗೋಳ ಏನು ತಿಳ್ಕೊಂಡು ಅದನ್ನು ಸ್ಮರಣೆ ಮಾಡ್ತಾ ಸ್ವದರ್ಶನ್ ಚಕ್ರಧಾರಿಗಳಾಗ್ರಿ. ಅಂದರೆ ನೆನ್ನೆನೂ ಹೇಳಿದ್ರಲ್ಲ ಬಾಬಾ, ಮಕ್ಕಳೇ ಇದು ಡ್ರಾಮಾ ಏನು ನಡೀತು ಫುಲ್ ಸ್ಟಾಪ್ ಇಡಿ, ಅದನ್ನು ಯೋಚನೆನೂ ಮಾಡಬೇಡಿ. ಯಾಕೆ ಯೋಚನೆ ಮಾಡ್ತೀರಾ? 2 ಸಾರಿ ನೋಡಿದ್ದೀರಾ ಇದನ್ನು. ಏನು ಮಾಡಬೇಕೋ ಸೊಲ್ಯೂಷನ್ ತಗೊಳ್ಳಿ, ಬಿಟ್ಟಾಕ್ರಿ. ತಿರ್ಗಾ ಅದ್ರ ಚಿಂತನೆನೂ ಮಾಡಬೇಡಿ, ಮಾತು ಆಡಬೇಡಿ, ರಿಪೀಟ್ ಮಾಡಬೇಡಿ ಅಂತ. ನೆನಪಿದೆಯಲ್ವಾ ಮುರಳಿ ನೆನ್ನೆದು वरदान? श्रीमत से मनमत और जनमत की मिलावट को समाप्त करने वाले सच्चे स्वकल्याणी भवा. बाबोर कई ಶ್ರೀಮತದಲ್ಲಿ ಮನ್ಮತ ಜನಮತ ಬೇರೆಯವ್ರ ಮಾತು ಮಿಕ್ಸ್ ಆಗಂಗಿಲ್ಲ. ಆತ್ಮನು ಟಾಕಿಟಿವ್ ಅಲ್ಲ, ಹೇಳುತ್ತೆ ಅಯ್ಯೋ ಸುಮ್ಮನೆ ಇರು, ಯಾರು ನಡೀತಿದ್ದಾರೆ, ಯಾವಾಗ ಹೇಳಿದ್ದೆಲ್ಲ ನಿನ್ನ ಪಾಡಿಗೆ ನೀನಿರು ಅಂತ ಹೇಳುತ್ತೆ ಮನ್ಮತ. ಮನಸ್ಸೇನು ಕಡಿಮೆ ಮಾತಾಡುತ್ತಾ? ತುಂಬ ಮಾತಾಡುತ್ತೆ. ಇದೆಲ್ಲ ಮಿಲಾವಟ್, ಈ ಮಿಕ್ಸ್ಚರ್ನೆಲ್ಲ ಸಮಾಪ್ತಿ ಮಾಡೋರೇ ಸ್ವಯಂ ಕಲ್ಯಾಣ ಮಾಡ್ಕೊಳಕ್ಕಾಗುತ್ತೆ. ಸ್ವಯಂ ಕಲ್ಯಾಣಿ ಭವ. बाप ने बच्चों को सभी खजाने स्व कल्याण और विश्व कल्याण के प्रति दिया है, लेकिन उन्हें व्यर्थ तरफ लगाना, कल्याण के कार्य में लगाना, श्रीमत में मनमत और जनमत को मिलावट करना, ये अमानत में ख्यानात है. अब इस ख्यानात और मिलावट को समाप्त कर रूहानियत और रहम को धारण करो. अपने ऊपर और सर्व के ऊपर रहम कर स्व कल्याणी बनो. स्व को देखो, बाप को देखो, औरों को नहीं देखो. ತಂದೆ ಎಲ್ಲ ಖಜಾನೆಗಳನ್ನು ಸ್ವಕಲ್ಯಾಣ ವಿಶ್ವ ಕಲ್ಯಾಣಕ್ಕೋಸ್ಕರ ಕೊಟ್ಟಿದ್ದಾರೆ. ಮಕ್ಕಳೇ ಅದನ್ನು ವ್ಯರ್ಥದ ಕಡೆ ಹಾಕೋದು, ಅಕಲ್ಯಾಣದ ಕಡೆ ಹಾಕೋದು, ಶ್ರೀಮತದಲ್ಲಿ ಮನ್ಮತ ಜನಮತ ಮಿಕ್ಸ್ ಮಾಡೋದಂದ್ರೆ ನಂಬಿಕೆ ದ್ರೋಹ ಮಾಡ್ತೀರಾ. ಅಮಾನತ್ತಲ್ಲಿ ಕ್ಯಾನತ್ತು, ನಾನು ನಿಮಿತ್ತರಾಗಿದೆಲ್ಲ ಕೊಡ್ರಿ ಮಕ್ಕಳೇ ಅಂತ ಕೊಟ್ಟರೆ ನೀವು ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ತೀರಾ. ಯಾರಾದರೂ ಏನಾದರೂ ಒಂದು ವಸ್ತು ಕೊಟ್ಟು ನೋಡಪ್ಪ ಹಿಂಗೆ ಮಾಡು ಅಂತಂದು ಅದು ಮಾಡಲಿಲ್ಲ ಅಂದರೆ ಏನಂತಾರೆ? ಎಷ್ಟು ಡಿಸಾನೆಸ್ಟ್ರಿ ಅಂತಾರೆ ಅಲ್ವಾ? ನನ್ನ ನಂಬಿಕೆಗೆ ದ್ರೋಹನೂ ಮಾಡಬೇಡಿ, ಮಿಕ್ಸ್ಚರು ಮಾಡಬೇಡಿ. ಆತ್ಮೀಯತೆಯ ಜೊತೆಯಲ್ಲಿ ದಯೆಯನ್ನು ಧಾರಣೆ ಮಾಡಿ ನಿಮ್ಮ ಮೇಲೆ ನೀವು ದಯೆ ತೋರಿಸ್ಕೊಂಡು ಸ್ವಯಂ ಕಲ್ಯಾಣ ಮಾಡ್ಕೊಳ್ಳಿ, ಬೇರೆಯವ್ರ ಕಲ್ಯಾಣ ಮಾಡಿ. ಮಕ್ಕಳೇ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ತಂದೆಯನ್ನು ನೋಡಿ, ಬೇರೆಯವರನ್ನು ನೋಡಬೇಡಿ. ಸ್ಲೋಗನ್ ಸದಾ ಹರ್ಷಿತ್ ವಹಿ ರಹ ಸಕ್ತೆ ಹೈ ಜೋ ಕಹಿ ಭಿ ಆಕರ್ಷಿತ್ ನಹೀ ಹೋತೆ. ಸದಾ ಹರ್ಷಿತರಾಗಿರೋದು ಯಾರು? ಯಾರಿಗೆ ಯಾವ ಕಡೆ ಆಕರ್ಷಣೆ ಇಲ್ಲ. ಈಗ ಇಲ್ಲಿ ಏನಿದೆ ಅಂತ ಆಕರ್ಷಣೆ ಆಗ್ಬೇಕು ಹೇಳ್ರಿ? ಇಲ್ಲೇನಾದರೂ ಇದೆಯಾ ಚೆನ್ನಾಗಿರೋದು ಆಕರ್ಷಣೆ? ಎಲ್ಲ ಬಾಬಾ ಹೇಳ್ತಾರೆ ಮುರ್ದೋಂಕಿ ದುನಿಯಾ ಯಾ ಡೆವಿಲ್ ವರ್ಲ್ಡ್ ಯಾ ಡರ್ಟಿ ವರ್ಲ್ಡ್ ಅಂತಾರೆ.
ಎಲ್ಲ ಭೂತಗಳ ಜಗತ್ತು ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಭೂತಗಳು ನೋಡಿ ಏನು ಆಕರ್ಷಣೆ ಆಗುತ್ತಾ? ಮನುಷ್ಯರಂಗೆ ಆಗ್ಬಿಟ್ಟಿದ್ದಾರೆ. ಇಲ್ಲ ಚುಚ್ಚುತ್ತಾರೆ, ಇಲ್ಲ ಕಚ್ಚುತ್ತಾರೆ, ಇಲ್ಲ ಪ್ರಾಣಿಗಳು, ಇಲ್ಲ ಭೂತಗಳು. ಸೊ ಇದರಿಂದ ಎಷ್ಟು ಸದಾ ಬಾಬವ್ರೊಬ್ಬರೇ ಪ್ರಿಯ, ಬಾಬವ್ರೊಬ್ಬರೇ ಖುಷಿ ಕೊಡೋರು, ಬೇರೆಯವರಿಲ್ಲ. ಇದು ಅನುಭವಕ್ಕೆ ಬರಬೇಕು. ಹಂಗಲ್ಲ ಪರಿಸ್ಥಿತಿ ಬಂದಾಗ ಬಾಬಾ ನೀನೇ ಪ್ರಾಣ ಅಂತ ಹೇಳ್ರಿ, ಹಂಗಿಲ್ಲ. ಮೀಟೆ ಬಚ್ಚೆ ಏನೋ ನೀವು ಈ ವಿದ್ಯೆಯನ್ನು ಇಡೀ ದಿನ ಧಾರಣೆ ಮಾಡ್ಬೇಕಂದ್ರೆ ಅದರ ಆಧಾರ ಏನೋ ವಿದ್ಯೆ ಆಧಾರ ಯೋಗ ಆಗಿದೆ. ಯೋಗದಿಂದನೇ ಆತ್ಮ ಪಾವನ ಆಗುತ್ತೆ, ವಿಕರ್ಮ ವಿನಾಶ ಆಗುತ್ತೆ. ಓಂ ಶಾಂತಿ. ಎಲ್ಲರೂ ಕೇರ್ಫುಲ್ ಆಗಿದ್ದೀರ ತಾನೇ? ಕೇಳಿದ್ರಲ್ವಾ ನೆನ್ನೆ ಎಲ್ಲ ಮಾಸ್ಕ್ ಹಾಕ್ಕೊಂಡಿರ್ಬೇಕು, ಯಾವಾಗಲೂ ಮಾಸ್ಕ್ ಇಲ್ಲಿಂದ ಇಲ್ಲಲ್ಲ, ಇಲ್ಲಿ ಮೂಗಿನ ತನಕ ಇರಬೇಕನ್ನೋದು ಏನಂತೀರ? ಕೆಲವರೆಲ್ಲ ಏನು ಮಾಡ್ತಾರೆ, ಮಾಸ್ಕ್ ಹಿಂಗೆ ಇಟ್ಕೊಳ್ಳೋದ್ರ ಬದಲಾಗಿ ಹಿಂಗೆ ಇಟ್ಕೊಳ್ತಾರೆ, ಆಮೇಲೆ ಮಾತಾಡುವಾಗ ಹಿಂಗೆ ಇಟ್ಕೊಳ್ತಾರೆ, ಎಲ್ಲರಿಗೆ ಎಲ್ಲ ಹರಡ್ತಾರೆ. 12 ಫೀಟ್ ತನಕ ಹೋಗುತ್ತೆ ಅಂತ ಹೇಳಿದ್ರೋದಿಲ್ವಾ? ಸೊ ಅದರಿಂದ ಸದಾ ಇಲ್ಲಿರ್ಬೇಕು ಮಾಸ್ಕ್. ಕೇಳಿಸ್ತಾ? ಓಂ ಶಾಂತಿ. ಅದು ಒಂದೇ ನಿಮ್ಮ ಸೇಫ್ಟಿ ಆಧಾರ. ಇನ್ನೊಂದು ಕಷಾಯ ಕುಡೀರಿ, ನಿಮ್ಮ ಸೇಫ್ಟಿ ಇಟ್ಕೊಳ್ಳಿ. ಕೈ ಚೆನ್ನಾಗಿ ತೊಳಿರಿ ಅಂತ ಹೇಳಿದ್ರು, ಸುಮ್ಮನೆ ಹಿಂಗೆ ಅಂದ್ಬಿಡೋದಲ್ಲ, ಚೆನ್ನಾಗಿ ತೊಳಿಬೇಕಂತ.